ಹಲೋ ಎವ್ರಿವನ್. ಹಿಸ್ಟ್ರಿ ಕಲಾಂ ಬ್ಯಾಚಿನ 3ನೇ ಕ್ಲಾಸ್ ಇದು. ಇಲ್ಲಿ ಮೊದಲೇ ಕೆಲವರು ಕೇಳ್ಕೊಂಡಿದ್ರಿ, ಇಂಗ್ಲೀಷ್ನಲ್ಲೂ ಸಹ ಮುಂದೆ ಟೆಕ್ಸ್ಟ್ ಇದ್ದರೆ ಅಥವಾ ಮುಂದ್ಗಡೆ ಮಟೀರಿಯಲ್ ಇದ್ದರೆ ಒಳ್ಳೆಯದಾಗ್ತಿತ್ತು ಅಂತ. ಸೊ ನಾನೇನು ಮಾಡಿದ್ದೇನೆ, ಮೇಲ್ಗಡೆ ಕನ್ನಡ ಕೆಳಗಡೆ ಇಂಗ್ಲೀಷ್ ಈ ರೀತಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗಿದ್ದೇನೆ. ಕೇವಲ ಇಂಗ್ಲೀಷ್ ಒಂದೇ ಮಾಡಿದರೆ ಕನ್ನಡಿಗರು ಆಮೇಲೆ ರೊಚ್ಚಿಗೆದ್ದು ಕರ್ನಾಟಕ ಬಂದ್ ಮಾಡಿಬಿಡ್ಬಹುದು. ಹಾಗಾಗಿ ಇಂಗ್ಲೀಷು ಮತ್ತು ಕನ್ನಡ ಎರಡನ್ನೂ ಇಟ್ಟಿದ್ದೇನೆ. ಮೊದಲು ಸಹ ಕೆಲವೊಂದು ವಿಡಿಯೋಗಳಲ್ಲಿ ಹಿಂದೂ ಅನಾಲಿಸಿಸ್ ಹಿಂದೆ ಮಾಡ್ತಾ ಇದ್ದೆ. ಆವಾಗಲೂ ಸಹ ಕನ್ನಡ ಒಂದೇ ಡಿಸ್ಪ್ಲೇ ಮಾಡಿದರೆ ಇಂಗ್ಲೀಷ್ನವರು ಇಂಗ್ಲೀಷ್ ಬೇಕು ಅಂತಾರೆ, ಇಂಗ್ಲೀಷ್ ಒಂದೇ ಡಿಸ್ಪ್ಲೇ ಮಾಡಿದರೆ ಎಲ್ಲ ಕಡೆ ಇಂಗ್ಲೀಷ್ ಇದೆ, ಇಲ್ಲಿ ನಮ್ಗೆ ಇಲ್ಲಾದರೂ ಕನ್ನಡ ಕೊಡಿ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಗೊಂದಲಗಳು ಸಮಸ್ಯೆಗಳು ಇರುತ್ತೆ. ಸೊ ಎರಡನ್ನೂ ಸಹ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಮತ್ತು ಯಾರು ಕಂಪ್ಲೀಟ್ ಕನ್ನಡ ಕಂಪ್ಲೀಟ್ ಇಂಗ್ಲೀಷು ಬೇಕು ಅಂತ ಹೇಳ್ತಾ ಇದ್ರು ಅವರು ಕಾಯಬೇಕಾಗತ್ತೆ. ಈಗ ಎಲ್ಲ ಸಬ್ಜೆಕ್ಟ್ ಮುಗಿದ ಮೇಲೆ ಕಂಪ್ಲೀಟ್ ಕನ್ನಡ ಮತ್ತು ಇಂಗ್ಲೀಷ್ PDF ಸಿಗುತ್ತೆ. ಯಾಕಂತಂದರೆ ನಾನು ಒಬ್ಬನೇ ಇರೋದು, ನಂದು ಯಾವುದು ದೊಡ್ಡ ದೊಡ್ಡ ಕಂಪ್ನಿ ಇಲ್ಲ ಇಲ್ಲಿ. ಹಾಗಾಗಿ ಒಬ್ಬನೇ ಎಲ್ಲವನ್ನ ಮಾಡ್ತಾ ಹೋದರೆ ಕನ್ನಡ ಇಂಗ್ಲೀಷ್ ಕನ್ನಡ ಪ್ಲಸ್ ಇಂಗ್ಲೀಷ್ 3 PDF ಮಾಡಲಿಕ್ಕೆ ಹೋದರೆ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ದಿನ ಮಟೀರಿಯಲ್ ಪ್ರಿಪ್ರೇಷನಿಗೆ ಟೈಮ್ ಹೋಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ನನ್ನ ಹತ್ರ ಸಾಧ್ಯ ಆದಷ್ಟು ನಾನು ಮಾಡೇ ಮಾಡ್ತೇನೆ. ಸೊ ಈಗ ಕನ್ನಡ ಇದೆ, ಇಂಗ್ಲೀಷ್ ಇದೆ, ಯಾವುದನ್ನು ಬೇಕಾದರೂ ನೀವು ಓದ್ಬೋದು. ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಳಿಕ್ಕೆ ಹೋದರೆ ಕಷ್ಟ ಆಗ್ಬೋದು ಅಷ್ಟೇ. ಓಕೆನಾ? ಇದು ಓಕೆ ಅಂತಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಏನೇನು ಆಗುತ್ತೆ ಅಂತ. ಸಾಧ್ಯ ಆದದ್ದನ್ನು ಮಾಡ್ತಾ ಹೋಗ್ತೇನೆ. ಮತ್ತು ಕೆಲವೊಂದು PPT ರೆಡಿ ಮಾಡ್ತಾ ಹೋಗಿದ್ದೇನೆ. ಅಂದರೆ ಈಗ ನಾವು ಮುಂದೆ ನೋಡ್ತಿದ್ದೀವಲ್ವ, ಇದನ್ನೇ ಇಟ್ಕೊಂಡು ನಾನು ವಿವರಿಸ್ತಾ ಹೋಗ್ತೇನೆ. ಒಂದು ಸಮ್ಮರಿ ಥರ ಒಂದು PPT, ನಿನ್ನೆಯ ಒಂದು ಕ್ಲಾಸಿಂದು ಒಂದು PPT ಮಾಡಿದ್ದೇನೆ ನೋಡಿ. ನಿನ್ನೆ ನಾವು ಪಾಸ್ಟ್ನ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಪಾಸ್ಟ್ ಅನ್ನೋದು ಪ್ರೆಸೆಂಟ್ ಮತ್ತು ಫ್ಯೂಚರ್ ಎಲ್ಲವನ್ನು ನಮಗೆ ಚೆನ್ನಾಗಿ ಕಟ್ಕೊಡ್ತಾ ಹೋಗುತ್ತೆ. ಹಿಂದೆ ಗತಕಾಲ ಸಂಭವಿಸಿರೋದು, ಈಗ ಪ್ರೆಸೆಂಟು, ಆಮೇಲೆ ಫ್ಯೂಚರ್. ಇದನ್ನು ಜೆಮಿನಿ ನೋಟ್ಬುಕ್ ಅಂತ ನೀವು ಮಾಡಬಹುದು, AI ಮೂಲಕ ನೀವು ಮಾಡಬಹುದು ಜೆಮಿನಿಯಲ್ಲಿ, ಅಥವಾ ನೋಟ್ಬುಕ್ LM ಅಂತ ಮೊದಲು ವಿಡಿಯೋ ಮಾಡಿದ್ದೆ ನೋಡಿ, ಈ ಚಾನಲಲ್ಲೇ ಇದೆ, ಅದರಲ್ಲಿ ನೋಡಿಕೊಂಡು ನೀವು ಮಾಡಬಹುದು. ಮತ್ತು ಅದಾದಮೇಲೆ ನಿನ್ನೆ ನಾವು ನೋಡಿದ್ದು ಹೇಗೆ 0ಇಂದ ಈ ಕಡೆ ಬಂದರೆ ಬ್ಯಾಕ್ವರ್ಡ್ ಕೌಂಟ್ ಮಾಡ್ತೇವೆ, ಬಿಫೋರ್ ಕಾಮನ್ ಎರಾ, ಬಿಫೋರ್ ಕ್ರೈಸ್ಟ್ ಅಂತ. ಆಮೇಲೆ ಈ ಕಡೆ ಫಾರ್ವರ್ಡ್ ಕೌಂಟ್ ಮಾಡ್ತೇವೆ ಅಲ್ವಾ. ಈಗ ನಾವಿರೋದು ಕಾಮನ್ ಎರಾ, ಪ್ರೆಸೆಂಟ್ ಡೇ 2026, ಇದನ್ನು ನೋಡಿದ್ದೇವೆ. ಮತ್ತು ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟೋರಿಕ್ ಪೀರಿಯಡ್. ಪ್ರೀ ಹಿಸ್ಟ್ರಿಯಲ್ಲಿ ನಮಗೆ ಕೇವಲ ಅವರು ಬಳಸ್ತಾ ಇದ್ದಂತಹ ಬೇರೆ ಬೇರೆ ವಸ್ತುಗಳು, ಕಲ್ಲು, ಮೂಳೆ ಇರಬಹುದು, ಅದು ಮಾತ್ರ ಸಿಕ್ಕಿದೆ, ಯಾವುದೇ ರಿಟರ್ನ್ ರೆಕಾರ್ಡ್ ಇಲ್ಲ. ಪ್ರೋಟೋ ಹಿಸ್ಟ್ರಿಯಲ್ಲಿ ಈಗ ಸಿಂಧೂ ನಾಗರಿಕತೆಯ ಒಂದು ಲಿಪಿ ನಮಗೆ ಸಿಕ್ಕಿದೆ, ಅಥವಾ ಒಂದು ಅನ್ಡೆಸಿಫರ್ಡ್ ಅಂತ ಹೇಳ್ತೇವೆ. ಇನ್ನೂ ಅದನ್ನು ಲಿಪ್ಯಂತರಣ ಅಥವಾ ಅದನ್ನು ಟ್ರಾನ್ಸ್ಕ್ರೈಬ್ ಮಾಡಲಿಕ್ಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದು ಪ್ರೋಟೋ ಹಿಸ್ಟ್ರಿ. ಇದೆ, ಲಿಪಿ ಇದೆ, ರಿಟರ್ನ್ ರೆಕಾರ್ಡ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹಿಸ್ಟೋರಿಕ್ ಅಂತಂದರೆ ನಮಗೆ ಅವರು ಬರೆದಿದ್ರು ಅಂತಲೂ ಗೊತ್ತಾಗ್ತಾ ಇದೆ, ಅದನ್ನು ಅರ್ಥನೂ ಸಹ ಮಾಡ್ಕೊಂಡಿದ್ದೇವೆ. ಅದಾದಮೇಲೆ ನೆಕ್ಸ್ಟ್ ನಾವು ಮೇನಾಗಿ ನೋಡಿದ್ದು ನಿಯೋಲಿಥಿಕ್ ಪ್ಯಾಸ್ಟೋರಲಿಸಮ್ ಇತ್ತು. ಒಂದು ಮೌಂಡ್ ಅಲ್ವಾ, ಬರ್ನ್ಡ್ ಪೈರ್ಸ್, ಆನ್ಷಿಯಂಟ್ ಡೆಮಾನ್ಸ್ ಅಂತ ಲೋಕಲ್ ಅವರು ಅಂದ್ಕೊಂಡಿದ್ರು, ರಾಕ್ಷಸರು ಅಂತ ಅಂದ್ಕೊಂಡಿದ್ರು. ರಾಬರ್ಟ್ ಬ್ರೂಸ್ಪೂಟ್ ಅವರು ಯಾವ ರೀತಿ ಅದನ್ನು ಪತ್ತೆ ಹಚ್ಚಿದ್ರು ಅನ್ನೋದನ್ನು ನೋಡಿದ್ದೇವೆ. ಮತ್ತು ಹಿಸ್ಟೋರಿಯೋಗ್ರಾಫಿ ಅಂತಂದರೆ ಹಿಸ್ಟೋರಿಕಲ್ ಫ್ಯಾಕ್ಟನ್ನು ಯಾವ್ಯಾವ ರೀತಿ ಅರ್ಥ ಮಾಡ್ಕೋಬಹುದು. ಕಲೋನಿಯಲ್ ಅಪ್ರೋಚ್, ನ್ಯಾಷನಲಿಸ್ಟ್ ಅಪ್ರೋಚ್, ಮಾರ್ಕ್ಸಿಸ್ಟ್ ಅಪ್ರೋಚ್, ಅದರ ಒಂದು ವಿವರಣೆ ನಿನ್ನೆ ನೋಡಾಗಿದೆ. ಅದರ ವಿವರಣೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ನೆನಪಿರುತ್ತೆ. ಮತ್ತು ಅದಾದಮೇಲೆ ಕ್ರಾಸ್ ರೆಫರೆನ್ಸಿಂಗ್ ಏನೇನು ಮಾಡ್ತಾರೆ, ಸೋರ್ಸನ್ನು ಸರಿಯಾಗಿ ವಿಮರ್ಶೆ ಮಾಡಬೇಕು, ತಾಳೆ ನೋಡಬೇಕು, ಮತ್ತು ಆಬ್ಜೆಕ್ಟಿವ್ ಫ್ರೀಡಮ್ ಇರಬೇಕು, ಪೂರ್ವಾಗ್ರಹ ಇರಬಾರ್ದು. ಅದಾದಮೇಲೆ ಸಬ್ ಅಲ್ಟರ್ನ್ ಅಂತಂದ್ರೆ ಏನು ಅಲ್ವಾ. ಎಲೀಟ್ ಮೊನೋಪೋಲಿ ಇರುತ್ತೆ ಎಲ್ಲ ಹಿಸ್ಟೋರಿಕ್ ಬುಕ್ ಅಥವಾ ಲಿಟ್ರೇಚರ್ನಲ್ಲಿ, ಆದರೆ ತಳಮಟ್ಟದಲ್ಲಿ ಯಾರಿದ್ರೋ ಅವರ ಒಂದು ಜೀವನವನ್ನು ತಿಳಿಸೋದು ಸಬ್ ಅಲ್ಟರ್ನ್ ಥಿಯರಿ. ಅದು ನೆನಪಾಗಲಿ. ಸೊ ಆ ಸಬ್ ಅಲ್ಟರ್ನಲ್ಲಿ ಎಲೀಟ್ ಅವರು ಯಾರನ್ನೋ ಕ್ರಿಮಿನಲ್ ಅಂತ ಕರೆದಿದ್ದರೆ ನಿಜವಾಗ್ಲೂ ಅವರು ಕ್ರಿಮಿನಲ್ಲ, ಅಥವಾ ಲೋಕಲ್ ಲೆವೆಲಲ್ಲಿ ಅವರೊಬ್ಬರು ಫ್ರೀಡಮ್ ಫೈಟರ್ ಆಗಿರಬಹುದಲ್ವಾ. ಸೊ ಈ ರೀತಿಯಲ್ಲಿ ನೋಡ್ತಾರೆ. ಇದಾದಮೇಲೆ ಬೇರೆ ಬೇರೆ ಬುಕ್ಸ್ ರಿಟರ್ನ್, ಮತ್ತು ಅವ್ರು ಯಾರು ಬರೆದಿದ್ದು, ಆಥರ್ ಯಾರು ಅಂತ ನೋಡಿದ್ದೇವೆ. KPSCಗೆ ಇಂಪಾರ್ಟೆಂಟ್ ಅದು.
ಸೊ ಈ ರೀತಿ ನಿನ್ನೆ ನಾವು ಮೊದಲನೇ ಅಂದರೆ ಹಿಸ್ಟ್ರಿಯಲ್ಲಿ ಮೊದಲನೇ ಕ್ಲಾಸು ಓರಿಯೆಂಟೇಷನ್ ಬಿಟ್ಟರೆ. ಸೊ ಎರಡನೇದು ನಿನ್ನೆದು, ಇವತ್ತು ಮೂರನೇದು. ಓಕೆನಾ? ಇವತ್ತು ನೋಡ್ಲಿಕ್ಕೆ ಹೊರಟಿರೋದು ಶಾಸನಗಳು ಮತ್ತು ನಾಣ್ಯಗಳ ಬಗ್ಗೆ. UPSCಯಲ್ಲಿ ಮೇನ್ಸಲ್ಲಿ ಬಹಳ ಇಂಪಾರ್ಟೆಂಟು, ಮತ್ತು ತುಂಬ ಕಡೆ ಪ್ರಿಲಿಮ್ಸಲ್ಲೂ ಸಹ ಕೇಳ್ತಾ ಹೋಗ್ತಾರೆ. ನೋಡಿ, ರಾಜರ ಹೆಸರು, ಯುದ್ಧ ಅಂದರೆ ಮಾತ್ರ ಹಿಸ್ಟ್ರಿ ಅಲ್ಲ ಅಲ್ವಾ? ಹಿಸ್ಟ್ರಿ ಅಂತಂದರೆ ಮನುಷ್ಯ ಹೇಗೆ ಬೆಳೆದು ಬಂದ, ಅವನ ಬೆಳವಣಿಗೆ, ಆಡಳಿತ ವ್ಯವಸ್ಥೆ ಹೇಗೆ ಬದಲಾಗ್ತಾ ಬಂತು, ಸೊ ಪ್ರಾಚೀನ ಭಾರತದ ಇತಿಹಾಸ. ಸೊ ಇದೆಲ್ಲ ತಿಳ್ಕೊಬೇಕಾದ್ರೆ ನಮಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಯಾವುದೋ ಒಂದನ್ನು ಬಿಡೋ ಹಾಗಿಲ್ಲ. ಸಾಹಿತ್ಯ ಕೃತಿಗಳು ಇದೆ ಆಲ್ರೆಡಿ ಅಲ್ವಾ, ಸಹಾಯ ಮಾಡುತ್ತೆ. ಆದರೆ ಅದರಲ್ಲಿ ಉತ್ಪ್ರೇಕ್ಷೆಗಳಿರಬಹುದು ಅಲ್ವಾ, ಹೈಪರ್ಬೋಲಿಕ್ ಎಂಬ್ಲಿಷ್ಮೆಂಟ್ಗಳಿರಬಹುದು. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಆರ್ಕಿಯಾಲಜಿಕಲ್ ಸೋರ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡ್ತೇವೆ. ಯಾಕಂತಂದರೆ ಶಾಸನಗಳು ಬರೆದಿರೋದು ಹೆಚ್ಚು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡುತ್ತೆ. ಅಬ್ಸಲ್ಯೂಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅನ್ವಾರ್ನಿಶ್ಡ್ ಟ್ರುತ್ ಇರುತ್ತೆ. ಹಾಗಾಗಿ ಅದನ್ನು ಹೆಚ್ಚು ನಂಬಬಹುದು. ಈಗ ಶಾಸನಗಳ ಬಗ್ಗೆ ನೋಡ್ತಾ ಹೋದರೆ ತುಂಬ ವರ್ಷಗಳ ಕಾಲ ಯಾವ್ಯಾವುದೋ ಶಾಸನಗಳಿತ್ತು, ಆದರೆ ಅದರಲ್ಲಿ ಏನು ಬರೆದಿದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದೊಂಥರ ಮಿಸ್ಟ್ರಿ ಥರ ಆಗಿಬಿಟ್ಟಿತ್ತು. ಆ ಸ್ಥಳೀಯ ದೊಡ್ಡ ದೊಡ್ಡ ಕಂಬಗಳನ್ನು ನೋಡಿ, ಆ ಶಾಸನಗಳನ್ನು ನೋಡಿ ಕಥೆ ಹೇಳೋರು ಏನು ಹೇಳ್ತಾ ಇದ್ರು ಅಂತಂದರೆ, ಮಹಾಭಾರತದಲ್ಲಿ ಭೀಮ ಬಳಸ್ತಾ ಇದ್ದ ಆ ಕೋಲು ಇದು ಅಂತ ಆ ಕಲ್ಲುಗಳನ್ನು ನೋಡಿ ಹೇಳ್ತಾ ಇದ್ರಂತೆ. ಸೊ ಶಾಸನ ಅಥವಾ ಕಲ್ಲುಗಳು, ಪಿಲ್ಲರ್ಸು ಅಂದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಆದರೆ 1837 ಸಂದರ್ಭದಲ್ಲಿ ಕೋಲ್ಕತ್ತಾದ ಮಿಂಟ್ ಟಂಕಸಾಲೆಯಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಧಿಕಾರಿ ಆಗಿರ್ತಾರೆ. ಸೊ ಅವರು ಏನು ಮಾಡ್ತಾರೆ, ಈ ಎಲ್ಲ ಶಾಸನಗಳ ಮೇಲಿನ ಬರವಣಿಗೆಯನ್ನು ಹಗಲಿರುಳು ಅಧ್ಯಯನ ಮಾಡ್ತಾರೆ, ಮೆಟಿಕ್ಯುಲಸ್ಲಿ ಕಂಪೇರ್ ಮಾಡ್ತಾರೆ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಅವರು ಆಮೇಲೆ ಜಗತ್ತಿನಲ್ಲಿ ಎಲ್ಲ ಕಡೆ ನಮ್ಮ ದೇಶದ ಶಾಸನಗಳ ಬಗ್ಗೆ ತಿಳಿಸ್ತಾರೆ. ಬ್ರಾಹ್ಮಿ ಲಿಪಿ ಅನ್ನೋದು ಹೇಗಿತ್ತು, ಮತ್ತು ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಕೆಲವೊಂದು ಕಡೆ ಇದೆ. ಸೊ ದೇವರಿಗೆ ಪ್ರಿಯನಾದವನು, ಎಲ್ಲರನ್ನ ಪ್ರೀತಿಯಿಂದ ನೋಡುವಂಥ ರಾಜ. ಸೊ ಈ ರೀತಿ ಶಾಸನಗಳಲ್ಲಿ ಬರ್ತಾ ಇರೋದು ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಆರಂಭದಲ್ಲಿ ಅವರು ಈ ಒಂದು ಹೆಸರು ದೇವನಾಂಪಿಯ ಪ್ರಿಯದರ್ಶಿ ಅನ್ನೋದು ಯಾವುದೋ ಶ್ರೀಲಂಕಾದ ರಾಜ ಇರಬಹುದು ಅಂತ ಅಂದ್ಕೊಂಡಿದ್ರು. ಶ್ರೀಲಂಕಾದಲ್ಲಿ ಹಾಗೆ ಇರ್ತದಲ್ವ ಹೆಸರು, ಶ್ರೀಲಂಕಾದಲ್ಲಿ ಮಹಿಳಾ ಜಯವರ್ಧನೆ. ಸೊ ಈ ರೀತಿ ಆ ರೀತಿಯಾದಂಥ ಕೆಲವು ವಿಶೇಷವಾದ ಹೆಸರುಗಳಿರುತ್ತೆ. ಆದರೆ ನಂತರ ಬೌದ್ಧ ಗ್ರಂಥಗಳಲ್ಲಿ ಮತ್ತು ಬೇರೆ ಶಾಸನಗಳ ಆಧಾರವನ್ನು ಇಟ್ಕೊಂಡವರು ಇದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನದೇ ಅಂತ ಅನಾವರಣ ಮಾಡ್ತಾರೆ. ಮತ್ತು ಅಲ್ಲಿ ನೋಡಿ, ಈ ಸಂಶೋಧನೆ ಆ ಲಿಪಿಗೆ ಸೀಮಿತ ಆಗಿರಲಿಲ್ಲ. ಅದನ್ನು ಅನ್ವೇಷಣೆ ಮಾಡ್ತಾ ಇದ್ದ ಹಾಗೆ ಒಂದು ಟೈಮ್ ಲೈನ್ ಸಿಗ್ತಾ ಹೋಗುತ್ತೆ. ಅಶೋಕಂದೇ ಅದಂತ ಗೊತ್ತಾದ ಮೇಲೆ ಇತಿಹಾಸದಲ್ಲಿ ಬೇರೆ ಬೇರೆ ದಾಳಿಗಳು ಯಾವಾಗಾಯಿತು, ಅಲೆಕ್ಸಾಂಡರನ ದಾಳಿ ಮತ್ತು ಸಮಕಾಲೀನ ಇತಿಹಾಸದ ಘಟನೆ, ಅದೇ ಟೈಮ್ನಲ್ಲಿ ಬೇರೆ ಏನೇನಾಯಿತು ಅಂತ ನಿಖರವಾಗಿ ಹೆಚ್ಚು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆ ಆಗಿನ ಕಾಲದಲ್ಲಿ ಕಂಪ್ಯೂಟ್ರು ನಾವೇನು ಈಗ ಯೂಸ್ ಮಾಡ್ತಾಯಿವೆ, ಕಾಗದ ಶಾಯಿ ಇದೂ ಇರಲಿಲ್ಲ ಅಲ್ವಾ. ಈಗೆಲ್ಲ ಡಿಜಿಟಲ್ PDF ನಾವು ಓದ್ತಾ ಇದ್ದೇವೆ. ಸೊ ಈಗ ಇಷ್ಟೆಲ್ಲ ಇದೆ, ಆವಾಗ ಇದ್ಯಾವುದೂ ಇರಲಿಲ್ಲ. ಆದರೆ ಆಗಿನ ಕಾಲದ ರಾಜರು ಏನಂದ್ಕೊಂಡಿದ್ರು, ನಾವು ನೀಡುವಂಥ ಸಂದೇಶ ಯಾವಾಗಲೂ ಉಳಿಬೇಕು ಶಾಶ್ವತವಾಗಿ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಅವರು ವಿಚಾರ ಮಾಡಿದಾಗ ಬೇರೆ ಬೇರೆ ಮಾಧ್ಯಮಗಳು ಸಿಗ್ತಾ ಹೋಯಿತು. ಮೊದಲನೇದು ರಾಕ್ ಎಡಿಕ್ಟ್ಸ್, ಶಿಲಾಶಾಸನಗಳು ಅಂತ ಹೇಳ್ಬೋದು. ಇದನ್ನು ಎಲ್ಲಿಡ್ತಾ ಇದ್ರು ಅಂತಂದರೆ, ಎಲ್ಲಿ ಕೆತ್ತುತ್ತಾ ಇದ್ರು ಅಂತಂದರೆ, ಸಾಮ್ರಾಜ್ಯದ ಗಡಿ ಭಾಗ, ವ್ಯಾಪಾರ ಮಾರ್ಗ ಅಥವಾ ಜನನಿಬಿಡ ಬೆಟ್ಟಗಳ ಮೇಲಿನ ಬಂಡೆ. ಸೊ ಇಲ್ಲೆಲ್ಲ ಇದನ್ನು ಕೆತ್ತುತ್ತಾ ಇದ್ರು. ಅಂದರೆ ಅರಮನೆ ಒಳಗಡೆ ಬಚ್ಚಿಡ್ತಾ ಇರಲಿಲ್ಲ, ಆದರೆ ಎಲ್ರಿಗೂ ಅದು ಕಾಣಬೇಕು. ಸಾರ್ವಜನಿಕರಿಗೆ, ವ್ಯಾಪಾರಿಗಳಿಗೆ, ಸಂಚರಿಸುವ ಸೈನಿಕರಿಗೆ ಸುಲಭವಾಗಿ ನೋಡಲಿಕ್ಕಾಗಬೇಕು. ಅಲ್ಲಿ ಇದನ್ನು ಕೆತ್ತುತ್ತಾ ಇದ್ರು. ಮತ್ತು ಇದರಲ್ಲಿ ಕಾನೂನುಗಳಿರಬಹುದು, ನೈತಿಕ ನಿಯಮಗಳನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಒಂಥರ ನೋಟಿಸ್ ಬೋರ್ಡ್ ಥರ ಇದು, ಆ ರೀತಿ ಇದನ್ನು ಉಪಯೋಗಿಸ್ತಾ ಇದ್ರು. ಮೊದಲನೇದು ಶಿಲಾಶಾಸನ, ರಾಕ್ ಎಡಿಕ್ಟ್ಸ್. ಆಮೇಲೆ ಸ್ತಂಭ ಶಾಸನಗಳು, ಪಿಲ್ಲರ್ ಎಡಿಕ್ಟ್ಸ್. ಅಂತಂದರೆ ಇಲ್ಲಿ ನೋಡಿ, ವಾರಾಣಸಿ ಹತ್ರ ಚುನಾರ್ ಅನ್ನುವಂಥ ಪ್ರದೇಶದಿಂದ ಸ್ಯಾಂಡ್ ಸ್ಟೋನನ್ನು ಬಳಸ್ಕೊಂಡು ಒಂದೇ ಕಲ್ಲಿನಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ಕೆತ್ತುತ್ತಾ ಇದ್ರು. ಆ ಕಂಬಗಳನ್ನು ಕೆತ್ತಿ ಅದಕ್ಕೆ ಹೊಳಪು ಪಾಲಿಷ್ ಮಾಡ್ತಾಯಿದ್ರು. ನಂತರ ಆ ಕಂಬಗಳನ್ನು
ನದಿಗಳ ಮೂಲಕ ಬೇರೆ ಬೇರೆ ಮಾರ್ಗದ ಮೂಲಕ ನೂರಾರು ಮೈಲಿ ದೂರ ಸಾಗಿಸ್ಕೊಂಡು ಪ್ರಮುಖವಾದ ನಗರಗಳಲ್ಲಿ ಸ್ಥಾಪಿಸ್ತಾ ಇದ್ರು, ಅದನ್ನು ನೆಡ್ತಾ ಇದ್ರು. ಅಂದರೆ ಸಾಮ್ರಾಜ್ಯದ ಶಕ್ತಿಯ ಸಂಕೇತ. ಮೊದಲನೇದು ರಾಕ್ ಎಡಿಕ್ಟ್ಸ್ ಅಲ್ವಾ. ರಾಕ್ ಎಡಿಕ್ಟ್ಸ್ ಅಂತಂದರೆ ನೋಟಿಸ್ ಬೋರ್ಡ್ ಥರ. ಎರಡನೇದು ಪಿಲ್ಲರ್ ಎಡಿಕ್ಟ್ಸ್, ಸ್ತಂಭ ಶಾಸನಗಳು ಅಂತ ಹೇಳ್ಬೋದು. ಮೂರನೇದು ಕೇವ್ ಇನ್ಸ್ಕ್ರಿಪ್ಷನ್ಸ್, ಗುಹಾ ಶಾಸನಗಳು ಅಂತ ಹೇಳ್ತೇವೆ. ಅಂದರೆ ಈ ಕೃತಕವಾಗಿ ಕೊರೆದಿರುವಂಥ ಗುಹೆಗಳ ಒಳಗೆ, ನಯವಾದ ಗೋಡೆಗಳ ಒಳಗೆ ಅದರ ಮೇಲೆ ಕಂಡು ಬರುತ್ತೆ. ಇದು ಬಿಹಾರದಲ್ಲಿ ಬರಾಬರ ಗುಹೆಗಳು ಅಂತ ಇದೆ. ಅಂದರೆ ಇಲ್ಲಿ ಈಗ ರಾಜರು, ಶ್ರೀಮಂತ ವ್ಯಾಪಾರಿಗಳು ಈ ಬೌದ್ಧ ಸನ್ಯಾಸಿಗಳಿಗೆ ಮಳೆಗಾಲದಲ್ಲಿ ಉಳ್ಕೊಳ್ಳಿಕ್ಕೆ ಈ ಗುಹೆಗಳನ್ನು ದಾನವಾಗಿ ನೀಡ್ತಾ ಇದ್ರು. ಆ ದಾನದ ವಿವರಗಳನ್ನು ಒಂದು ಕಾನೂನಾತ್ಮಕ ದಾಖಲೆಯಾಗಿ, ಲೀಗಲ್ ಡಾಕ್ಯುಮೆಂಟ್ ಥರ ಅಲ್ಲಿ ಕೆತ್ತಾ ಇದ್ರು. ಸೊ ಈ ರೀತಿ ಆ ಆಸ್ತಿಯ ಮಾಲೀಕತ್ವ ಹೀಗಿದೆ, ಅಥವಾ ಇಲ್ಲಿ ಇದನ್ನು ಇವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ತಿಳಿಸುವಂಥ ಒಂದು ಪುರಾವೆ, ಅದು ಎವಿಡೆನ್ಸ್. ಅದು ಕೇವ್ ಇನ್ಸ್ಕ್ರಿಪ್ಷನ್ಸ್, ರಾಕ್ ಎಡಿಕ್ಟ್ಸು, ಪಿಲ್ಲರ್ ಎಡಿಕ್ಟ್ಸ್, ಆಮೇಲೆ ಕೇವ್ ಇನ್ಸ್ಕ್ರಿಪ್ಷನ್ಸ್, ಆಮೇಲೆ ಕಾಪರ್ ಪ್ಲೇಟ್ ಚಾರ್ಟರ್ಸ್. ಸಾಮ್ರಾಜ್ಯ ಎಲ್ಲ ವಿಸ್ತಾರ ಆಗ್ತಾ ಇದ್ದ ಹಾಗೆ ಈ ಗುಪ್ತರೆಲ್ಲ ಬಂದ ಮೇಲೆ ಅಥವಾ ಅವರ ನಂತರ ಏನಾಗುತ್ತೆ, ಈ ಶಿಲಾಶಾಸನಗಳೆಲ್ಲ ತುಂಬ ಹೆವಿಯಾಗಿರುತ್ತೆ. ಸ್ತಂಭ ಶಾಸನಗಳು ಅಥವಾ ಅದು ಅಲ್ಲೇ ಇರುತ್ತೆ ಅಲ್ವಾ. ಇದನ್ನು ಸಾಗಿಸ್ಲಿಕ್ಕೆ ಕಷ್ಟ, ಶಿಲಾಶಾಸನಗಳನ್ನು, ಸ್ತಂಭ ಶಾಸನಗಳನ್ನು. ಸೊ ಈ ಗುಪ್ತರೆಲ್ಲ ಬಂದ ಮೇಲೆ ಅವ್ರ ನಂತರ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಕೊಂಡೊಯ್ಯಬಹುದಾದಂತಹ ಕಾನೂನು ದಾಖಲೆಗಳ ಅಗತ್ಯ ಜಾಸ್ತಿ ಆಗುತ್ತೆ. ಸೊ ಅವರೇನು ಮಾಡ್ತಾರೆ, ಆವಾಗ ಕಾಪರ್ ಪ್ಲೇಟ್ಸ್, ತಾಮ್ರದ ತಗಡುಗಳ ರೀತಿ ಇರುತ್ತೆ, ಅದರ ಬಳಕೆಯನ್ನು ವ್ಯಾಪಕವಾಗಿ ಮಾಡ್ತಾ ಹೋಗ್ತಾರೆ. ಅಂದರೆ ಇದೆಲ್ಲ ಹೇಗಿರುತ್ತಿತ್ತು ಅಂತಂದರೆ, ಈಗಿನ ಕಾಲದಲ್ಲಿ ಈಗ ಜಮೀನು ಪತ್ರ, ನೋಂದಣಿ ದಸ್ತಾವೇಜು, ಈಗ ಲ್ಯಾಂಡ್ ಡೀಡ್ಸ್ ಅಂತ ಕರಿತೇವೆ, ಆ ರೀತಿ ಇರ್ತಾ ಇತ್ತು. ಈಗ ರಾಜ ಒಬ್ಬ ವಿದ್ವಾಂಸನಿಗೆ ಅಥವಾ ದೇವಸ್ಥಾನಕ್ಕೆ ಒಂದು ಹಳ್ಳಿಯನ್ನು ತೆರಿಗೆ ಮುಕ್ತವಾಗಿ, ಯಾವುದೇ ಟ್ಯಾಕ್ಸ್ ಇಲ್ಲದೆ ದಾನವಾಗಿ ನೀಡಿದಾಗ, ಅಗ್ರಹಾರ ಅಂತ ಕರೀತಾರೆ ಅದಕ್ಕೆ. ಸೊ ನೀಡಿದಾಗ ಆ ಭೂಮಿ ಅದರ ನಿಖರವಾದ ಗಡಿಯಲ್ಲಿದೆ, ಅದಕ್ಕೆ ಏನು ವಿನಾಯಿತಿ ಇದೆ, ಮತ್ತು ಸಾಕ್ಷಿ ಯಾರ್ಯಾರು ಅನ್ನೋದೆಲ್ಲ ಆ ತಾಮ್ರದ ಪತ್ರದ ಮೇಲೆ ಕೆತ್ತುತ್ತಾ ಇದ್ರು. ಮತ್ತು ಈ ದಾಖಲೆನ ಯಾರು ತಿದ್ದಬಾರ್ದು, ಕಳ್ಳತನ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಒಂದು ಸೀಲ್, ತಾಮ್ರದ ತಗಡುಗಳನ್ನು ಒಟ್ಟಿಗೆ ಸೇರಿಸಿ ತಾಮ್ರದ ಬಳೆಯ ಮೂಲಕ ಪೂರ್ಣಿಸ್ತಾ ಇದ್ರು. ಅದಕ್ಕೆ ಮತ್ತೆ ರಾಜನ ಅಧಿಕೃತ ಮುದ್ರೆ, ರಾಯಲ್ ಸೀಲನ್ನು ಒತ್ತಾ ಇದ್ರು. ದಾನ ಪಡೆದವರು ಯಾರದನ್ನು ತಗೊಂಡಿದ್ದಾರೋ ಅವರು ಹುಷಾರಾಗಿ ತಮ್ಮ ಹತ್ರ ಅದನ್ನು ಇಟ್ಕೊಳ್ತಾ ಇದ್ರು. ನೆಕ್ಸ್ಟು ಏನೇನು ನೋಡಿದ್ವಿ ನೆನಪಾಗ್ತಾ ಇದೆಯಾ? ಒಂದು ಸಾರಿ ಫಸ್ಟಿಂದ ಒಂದು ಸಾರಿ. ಮುಖ್ಯವಾಗಿ ನಮಗೆ ಶಾಸನಗಳು, ನಾಣ್ಯಗಳು ಒಳ್ಳೆಯ ರಿಸೋರ್ಸ್ಗಳು ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದರಲ್ಲಿ ಮೊದಲನೇದು ಶಾಸನಗಳು. ಶಾಸನಗಳ ಬಗ್ಗೆ ಮೊದಲು ನಮಗೆ ಬಹಳ ಗೊತ್ತಿರಲಿಲ್ಲ. ಅದನ್ನು ಭೀಮನ ಒಂದು ಕೋಲು ಆ ರೀತಿ ಎಲ್ಲ ನಾವು ಅಂದ್ಕೊಂಡಿದ್ವಿ. ಜೇಮ್ಸ್ ಪ್ರಿನ್ಸೆಪ್ ಅವರು ಮುಖ್ಯವಾಗಿ ಶಾಸನಗಳ ಬ್ರಾಹ್ಮಿ ಲಿಪಿಯ ಬಗ್ಗೆ ಹೆಚ್ಚು ಸಂಶೋಧನೆಗಳನ್ನು ಮಾಡ್ತಾರೆ. ಅಶೋಕನ ಬಗ್ಗೆ ದೇವನಾಂಪಿಯ ಪಿಯದಸ್ಸಿ ಅಂತ ಇದ್ದದ್ದನ್ನು ಮೊದಲು ಜಗತ್ತಿಗೆ ತಿಳಿಸಿದವರು ಜೇಮ್ಸ್ ಪ್ರಿನ್ಸೆಪ್ ಅವರು. ಮತ್ತು ಶಾಸನಗಳಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋದರೆ, ಶಿಲಾಶಾಸನ ಅಂತ ಇದೆ, ಸ್ತಂಭ ಶಾಸನಗಳಿದೆ, ಗುಹಾ ಶಾಸನಗಳು, ಕೇವ್ ಇನ್ಸ್ಕ್ರಿಪ್ಷನ್ ಅಂತ ಇದೆ, ಅದಾದಮೇಲೆ ತಾಮ್ರ ಶಾಸನ, ಕಾಪರ್ ಪ್ಲೇಟ್ನಲ್ಲಿ ಚಾರ್ಟರ್ಗಳು. ಸೊ ಆ ರೀತಿಯಾಗಿ ನಾವು ನೋಡಿದ್ದೇವೆ. ಸೊ ಇದಾದಮೇಲೆ ಈಗ ಶಾಸನಗಳನ್ನು ನೋಡಿದ್ವಿ. ಆ ಶಾಸನಗಳ ಮೇಲೆ ಬರೀತಾ ಇದ್ರಲ್ವ ಆ ಲಿಪಿಯ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು. ಮುಖ್ಯವಾಗಿ ನಮಗೆ ಬ್ರಾಹ್ಮಿ ಲಿಪಿ ಶಬ್ದ ಬಹಳ ಕಡೆ ಕೇಳಿದ್ದೇವೆ. ಇವತ್ತು ನಾವು ಏನು ಕನ್ನಡ, ದೇವನಾಗರಿ, ತೆಲುಗು, ತಮಿಳು, ಮಲಯಾಳಮ್ಮು, ಸೊ ಈ ರೀತಿ ತುಂಬ ಭಾಷೆಗಳ ಒಂದು ಲಿಪಿಗಳಿಗೆ ತಾಯಿ ಬ್ರಾಹ್ಮಿ ಲಿಪಿ. ಬ್ರಾಹ್ಮಿ ಲಿಪಿ ಆವಿಷ್ಕಾರ ಆಗಿನ ಕಾಲದಲ್ಲೇ ಆಗಿ ಅದರ ವ್ಯವಸ್ಥಿತವಾದಂಥ ರಚನೆ ನೋಡಿದರೆ ನಮ್ಮ ಹಿಂದಿನವರು ಎಷ್ಟು ಇಂಟೆಲೆಕ್ಚುವಲ್ ಆಗಿ ಮತ್ತು ಲಿಂಗ್ವಿಸ್ಟಿಕ್ ಆಗಿ ಯಾವ ರೀತಿ ಅಡ್ವಾನ್ಸ್ಡ್ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಬ್ರಾಹ್ಮಿ ಲಿಪಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಆ ಲಿಪಿ ಯಾವ ದಿಕ್ಕಿನಲ್ಲಿ ಬರೀತಾರೆ. ಈಗ ನಾವು ಕನ್ನಡ ಬರಿತೇವೆ, ಹೇಗೆ ಹೇಳಿ? ಕನ್ನಡ ಹೇಗೆ ಬರೆದ್ವಿ? ಲೆಫ್ಟ್ ಟು ರೈಟ್ ಅಲ್ವಾ? ಇದು ಲೆಫ್ಟು, ಇದು ರೈಟು, ಎಡದಿಂದ ಬಲಕ್ಕೆ ಬರಿತಾ ಹೋಗ್ತೀವಿ. ನೋಡಿ ಇಲ್ಲಿ ಪ್ರಾಚೀನ ಕಾಲದ ಲಿಪಿಗಳನ್ನು ಅಭ್ಯಾಸ ಮಾಡುವಾಗ ಅಂತ ನಾವು ಎಲ್ಲಿಂದ ಬಂದಿದ್ದೀವಿ? ಇದು ಲೆಫ್ಟು, ನಮ್ಮ ಲೆಫ್ಟು, ಈ ಕಡೆ ರೈಟು, ಲೆಫ್ಟ್ ಟು ರೈಟ್ ಬರ್ಕೊಳ್ತಾ ಹೋಗ್ತೇವೆ. ಸೊ ಈ ಬ್ರಾಹ್ಮಿ ಲಿಪಿಯನ್ನು ಸಹ ಎಡದಿಂದ ಬಲಕ್ಕೆ ಬರಿತಾ ಇದ್ರು. ಸೊ ಅಂದರೆ
ಇವತ್ತು ನಾವು ಹೇಗೆ ಬರಿತಾ ಇದ್ದೀವೋ ಅದೇ ರೀತಿ ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರಿತಾ ಇದ್ರು. ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಭಾಷೆಗಳನ್ನು ಈಗ ನಾವು ಹೇಗೆ ಬರಿತೇವೋ ಅದೇ ರೀತಿ ಎಡದಿಂದ ಬಲಕ್ಕೆ, ಇದು ಗೊತ್ತಿರಲಿ. ಮತ್ತು ಇದರಲ್ಲಿ ಈ ಭಾಷೆಯಲ್ಲಿ ಅಥವಾ ಈ ಲಿಪಿಯಲ್ಲಿ ಫೊನೆಟಿಕ್ಸ್ ಅಂತಂದರೆ ಈಗ ಇಂಗ್ಲೀಷ್ನಲ್ಲಿ ನಾವು ಬರೆಯೋದೊಂದು ಹೇಳೋದೊಂದು ಅನ್ನೋ ರೀತಿ ಹೇಳ್ತೇವೆ ಅಲ್ವಾ. ಈಗ ಅಲ್ಲಿ ಬರ್ಕೊಂಡಿರುತ್ತೆ ಏನೋ ಒಂದು KIND, ಕಿಂಡ್ ಆಗಬೇಕು ಇದು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅದು ಕೈಂಡ್ ಆಗುತ್ತೆ. ಯಾಕಂತಂದರೆ ಫೊನೆಟಿಕ್ಸ್ ಬೇರೆ ರೀತಿ ಇರುತ್ತೆ, ಧ್ವನಿ ವಿಜ್ಞಾನ ಅಂತ ಕರೀತೇವೆ. ಈ ಬ್ರಾಹ್ಮಿ ಲಿಪಿಯಲ್ಲಿ ನಾವು ಏನು ಧ್ವನಿಯನ್ನು ಹೊರಡಿಸ್ತೇವೋ ಪ್ರತಿಯೊಂದು ಸೌಂಡಿಗೂ ಒಂದು ನಿರ್ದಿಷ್ಟವಾದ ಅಕ್ಷರ ಇತ್ತು. ಮುಂದೆ ಬೇರೆ ಬೇರೆ ಭಾಷೆಗಳಲ್ಲಿ ಸ್ವರ, ವ್ಯಂಜನ ಅಂತ ಈಗ ನಾವು ನೋಡ್ತೀವಿ. ಅ ಆ ಇ ಈ ಸ್ವರಗಳು, ಕ ಕ ಗ ಗ ವ್ಯಂಜನಗಳು ಅಲ್ವಾ. ಈ ವೋವೆಲ್ಸ್ ಮತ್ತು ಕಾನ್ಸನೆಂಟ್ ಈ ರೀತಿಯಾದ ಸ್ಟ್ರಕ್ಚರ್ ಬರಲಿಕ್ಕೆ ಹಿಂದೆ ಈ ಬ್ರಾಹ್ಮಿ ಲಿಪಿ ಅಂತ ಎಷ್ಟೋ ಕೊಡುಗೆಗಳಿದೆ. ಆ ಒಂದು ವ್ಯವಸ್ಥಿತವಾದ ಜೋಡಣೆ ಬಂದಿರೋದು ಬ್ರಾಹ್ಮಿ ಲಿಪಿಯ ಮೂಲದಿಂದ. ಇಲ್ಲಿಂದಾನೇ ಬಂದಿದೆ ಎಲ್ಲವೂ ಅಂತ ಅಲ್ಲ, ಆದರೆ ಇಲ್ಲಿ ಸಹ ನಮಗೆ ಅದಕ್ಕೆ ದಾಖಲೆ ಸಿಗುತ್ತೆ, ಆ ಫೊನೆಟಿಕ್ ಫೌಂಡೇಶನ್ ಸಿಗುತ್ತೆ. ಮತ್ತು ಭಾಷೆ ಬೇರೆ, ಲಿಪಿ ಬೇರೆ ಅರ್ಥ ಮಾಡ್ಕೋಬೇಕು ನಾವು. ಲಿಪಿ ಅಂದರೆ ಸ್ಕ್ರಿಪ್ಟು, ಭಾಷೆ ಅಂದರೆ ಲ್ಯಾಂಗ್ವೇಜು. ಸ್ಕ್ರಿಪ್ಟ್ ಅಂತಂದರೆ ಕಣ್ಣಿಗೆ ಕಾಣೋದು, ಬರೆಯುವ ಕಲೆ, ಅಕ್ಷರಗಳ ಆಕಾರ. ಭಾಷೆ ಅಂತಂದರೆ ಮಾತನಾಡೋದು ಅಲ್ವಾ. ಆ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ನಾವು ಮಾತಾಡ್ತೇವೆ. ಪ್ರಾಕೃತ ಅಥವಾ ನಾವೀಗೇನು ಮಾತಾಡ್ತಾ ಇದ್ದೇವೆ, ನಾವೀಗೆಲ್ಲ ಒಂದೇ ರೀತಿ ಬರೆಯೋದು, ಮಾತಾಡೋದು ಒಂದೇ ರೀತಿ ಇದೆ. ಆದರೆ ಮೊದಲು ಹಾಗಿರಲಿಲ್ಲ. ಈಗ ಅಶೋಕ ಶಾಸನಗಳನ್ನು ಹೊರಡಿಸಬೇಕಾದ್ರೆ ಅರಮನೆಯ ಭಾಷೆಯನ್ನೇ ಬಳಸಲಿಲ್ಲ ಅವನು. ಜನಸಾಮಾನ್ಯರಿಗೂ ಅರ್ಥ ಆಗಬೇಕು ಅಂತ ಆವಾಗ ಜನ ಏನು ಮಾತಾಡ್ತಾ ಇದ್ರು, ಪ್ರಾಕೃತ ಭಾಷೆ ಮಾತಾಡ್ತಾ ಇದ್ರು. ಆಡು ಭಾಷೆಯನ್ನು ಅಶೋಕ ಆರಿಸ್ಕೊಳ್ತಾನೆ. ಇದೊಂದೇ ಅಲ್ಲ, ಇದನ್ನು ಆರಿಸ್ಕೊಳ್ತಾನೆ. ಪ್ರಾಕೃತ ಭಾಷೆಯನ್ನು ಬಳಸಲಿಕ್ಕೆ ಅಥವಾ ಅದನ್ನು ಬರಿಬೇಕಾದ್ರೆ ಬಳಸಿದಂಥ ಲಿಪಿ ಯಾವುದು? ಬ್ರಾಹ್ಮಿ ಲಿಪಿ. ಅರ್ಥ ಆಗ್ತಾ ಇದೆಯಾ? ಭಾಷೆ ಪ್ರಾಕೃತ, ಮಾತನಾಡೋದು ಪ್ರಾಕೃತ, ಬರೆಯೋದು ಯಾವುದರಲ್ಲಿ? ಬ್ರಾಹ್ಮಿ ಲಿಪಿಯಲ್ಲಿ. ಈಗ ನಾನು ಕನ್ನಡ ಅಂತ KANNADA, ಭಾಷೆ ನಾನು ಮಾತಾಡ್ತಾ ಇರೋದು. ನಾನು NAANU, ನಾನು ಅಂತ ಬರೆದೆ. ಭಾಷೆ ಕನ್ನಡ, ಬರೆದಿರೋದು ಲಿಪಿ ಯಾವುದು? ಇದು ಇಂಗ್ಲೀಷಿಂದು ಅಲ್ವಾ. ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ತಿಳಿಸ್ಬೇಕಾಗಿತ್ತು ಅಶೋಕನಿಗೆ. ಸೊ ಪ್ರಾಕೃತ ಭಾಷೆಯನ್ನು ಬಳಸ್ಕೊಳ್ತಾನೆ, ಬರೆದಿದ್ದು ಬ್ರಾಹ್ಮಿ ಲಿಪಿಯಲ್ಲಿ. ಸೊ ಹಾಗಾಗಿ ನಮ್ಮ ದೇಶದ ಉಪಖಂಡ ಅಂತ ನಾವೇನು ಕರಿತೇವೆ, ಇದಕ್ಕೆ ಸಬ್ ಕಾಂಟಿನೆಂಟ್ ಅಂತ, ಬಹುತೇಕ ಶಾಸನಗಳೆಲ್ಲ ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಮತ್ತು ಮೌರ್ಯ ಸಾಮ್ರಾಜ್ಯ ಅನ್ನೋದು ತುಂಬ ದೊಡ್ಡದು ಅಲ್ವಾ. ಹಿಮಾಲಯದಿಂದ ಕೆಳಗಿನ ತನಕ, ದಕ್ಷಿಣದ ಕರ್ನಾಟಕ ತನಕ ಹರಡಿತ್ತು ಅದು. ಹಾಗಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರೇಷನ್ ಕಾಪಾಡಿಕೊಳ್ಳಿಕ್ಕೆ ಬ್ರಾಹ್ಮಿ ಲಿಪಿ ಅನ್ನೋದು ಬಹಳ ಹೆಲ್ಪ್ ಮಾಡುತ್ತೆ. ಈ ಪಾಟಳಿಪುತ್ರ ಅಲ್ಲಿತ್ತು ಅವರ ಕೇಂದ್ರ. ಅಲ್ಲಿಂದ ಹೊರಡಿಸುವಂತಹ ಯಾವುದೇ ರಾಜಾಜ್ಞೆ ದೇಶದ ಯಾವುದೇ ಮೂಲೆಯಿರೋ ಅಧಿಕಾರಿಗೂ ತಲುಪಬೇಕು. ಹಾಗಾಗಿ ಅದನ್ನು ಸುಲಭವಾಗಿ ಓದಿ ಅರ್ಥೈಸ್ಕೊಳ್ಳಿಕ್ಕೆ ಈ ಎಲ್ಲ ಕಡೆ ಇರುವಂತಹ ಲಿಪಿ, ಬ್ರಾಹ್ಮಿ ಲಿಪಿ ಸಹಾಯ ಮಾಡುತ್ತೆ. ನಂತರ ಬಂದಂತಹ ಶಾತವಾಹನ, ಕದಂಬರು, ಬಾದಾಮಿ ಚಾಲುಕ್ಯರು, ಅವರು ಎಲ್ಲರೂ ಸಹ ಬ್ರಾಹ್ಮಿ ಲಿಪಿಯನ್ನು ಅವರಿಗೆ ಬೇಕಾದ ರೀತಿ ರೂಪಾಂತರ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ನಾವು ಪ್ಯಾಲಿಯೋಗ್ರಾಫಿಕಲ್ ಎವಲ್ಯೂಷನ್ ಅಂತ ಕರಿತೇವೆ. ಲಿಪಿ ವಿಜ್ಞಾನದಲ್ಲಿ ಲಿಪಿ ಹೀಗೆ ವಿಕಾಸ ಆಯಿತು ಅಂತ. ಮತ್ತು ಅದಾದಮೇಲೆ ಮಾಧ್ಯಮ ಬದಲಾದಾಗ ಅಕ್ಷರದ ಆಕಾರ ಹೇಗೆ ಬದಲಾಗುತ್ತೆ ಅಂತ ಅಲ್ವಾ. ಈಗ ಬ್ರಾಹ್ಮಿ ಲಿಪಿ ಮೌರ್ಯರ ಕಾಲದಲ್ಲಿ ಇದ್ದ ಹಾಗೆ ಇಂದಿನ ಕನ್ನಡ ರೂಪ ಅಥವಾ ಬೇರೆ ಬೇರೆ ರೂಪ ಚಿಕ್ಕ ಚಿಕ್ಕ ಅಲ್ಟ್ರೇಷನ್ ಆಗಿ ಬಂದಿರಬಹುದು. ಬರೀ ಟೈಮ್ ಮಾತ್ರ ಅದಕ್ಕೆ ರೀಸನ್ ಅಲ್ಲ, ಕಾಲ ಮಾತ್ರ ಕಾರಣ ಅಲ್ಲ. ಬರೀಲಿಕ್ಕೇನು ಬಳಸ್ತಾ ಇದ್ದಾರೆ ಮಾಧ್ಯಮ ಅಲ್ವಾ, ಅದು ಬಹಳ ಇಂಪಾರ್ಟೆಂಟ್. ನೀವು ಟೈಪ್ ಮಾಡಿದರೆ ಅದು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದ್ರೆ ಟೈಪ್ ರೈಟರ್ ಅಥವಾ ಈ ಕೀಬೋರ್ಡ್ ಅನ್ನೋದು ಮಾಧ್ಯಮ. ಅದೇ ಪೆನ್ನಿನಲ್ಲಿ ಬರೆದ್ರೆ ಪೆನ್ನು ಹಾಳೆ, ಪೇಪರ್ ಪೆನ್, ಅದು ಮಾಧ್ಯಮ. ಯಾವುದ್ರ ಮೇಲೆ ಯಾವ ವಸ್ತುವನ್ನು ಉಪಯೋಗಿಸ್ಕೊಂಡು ಬರೀತಾ ಇದ್ದೇವೆ ಅದು ಮಾಧ್ಯಮ. ಸೊ ಏನೇನು ಮಾಧ್ಯಮ ಇತ್ತು ನೋಡಿ. ಒಂದು ಲೀನಿಯರ್, ಕಲ್ಲಿನ ಮೇಲೆ ರೇಖಾತ್ಮಕ ಶೈಲಿಯಲ್ಲಿ ಬರಿತಾ ಇದ್ರು. ಅಂದರೆ ಆವಾಗ ಶಿಲೆಗಳ ಮೇಲೆ ಸುತ್ತಿಗೆ, ಉಳಿ, ಅದರಿಂದ ಅಕ್ಷರಗಳನ್ನು ಕೆತ್ತುತ್ತಾ ಇದ್ರು. ಕೆತ್ತಬೇಕಾದ್ರೆ ತುಂಬ ರೌಂಡ್ ಶೇಪು ಅಥವಾ ಈ ಥರ ಹೊಸ ಹೊಸ ಆರ್ಟಿಸ್ಟಿಕ್ ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ
ನೇರ ರೇಖೆಗಳನ್ನು ನಾವು ಜಾಸ್ತಿ ನೋಡ್ತೇವೆ. ನೇರ, ತ್ರಿಕೋನ, ಚೌಕ ಈ ರೀತಿಯಾದಂತಹ ಕೆಲವು ಸಿಂಪಲ್ ಆಗಿ ಸುಲಭವಾಗಿರುವಂಥದ್ದನ್ನು ಕಲ್ಲಿನ ಮೇಲೆ ಕೆತ್ತುತ್ತಾ ಇದ್ರು. ಹಾಗಾಗಿ ಆಗಿನ ಕಾಲದ ಅಕ್ಷರಗಳು ಹೇಗಿತ್ತು ಅಂತಂದರೆ ಒಂಥರ ತೀಕ್ಷ್ಣವಾದ ಮೂಲೆ, ಅಂದರೆ ಶಾರ್ಪ್ ಎಡ್ಜ್, ಶಾರ್ಪ್ ಕಾರ್ನರ್ ಇರ್ತಾ ಇತ್ತು. ಕ ಅಂತ ಬರೀಲಿಕ್ಕೆ ಪ್ಲಸ್ ಇಷ್ಟೇ ಬರಿತಾ ಇದ್ರು ಅಲ್ವಾ, ಅದು ಕಲ್ಲಿನ ಮೇಲೆ ಬರಿಬೇಕಾದ್ರೆ. ಆಮೇಲೆ ತಾಳೆಗರಿ ಮೇಲೆ ಬರಿಬೇಕಾದ್ರೆ ಈ ಪಾಮ್ ಲೀವ್ಸ್ ಅಂತ ಕರಿತೇವೆ. ಆವಾಗ ಸ್ಟೈಲಸ್, ಬೇರೆ ಚೂಪಾದಂತಹ ಒಂದು ವಸ್ತುವನ್ನು ಬಳಸ್ತಾರೆ. ಆವಾಗ ನೋಡಿ, ಮೊದಲಿನ ಥರನೇ ಇಲ್ಲಿ ಬರೀಲಿಕ್ಕೆ ಹೋದರೆ, ಗೀಚ್ ಬಿಟ್ಟರೆ ಅಥವಾ ಚೂಪಾದಂತಹ ವಸ್ತುವನ್ನು ತೆಗೆದುಕೊಂಡು ಹೇಗೆ ಬೇಕೋ ಹಾಗೆ ಬರಿತಾ ಹೋದರೆ, ಅಥವಾ ಶಾರ್ಪ್ ಕಾರ್ನರ್ಸನ್ನು ಇಲ್ಲೂ ಅಪ್ಲೈ ಮಾಡಿದರೆ ತಾಳೆಗರಿ ಹರಿದೋಗ್ಬಿಡುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಸ್ಮೂತಾಗಿ, ರೌಂಡಾಗಿ, ಕರ್ವ್ಡ್ ಶೇಪ್ನಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ದುಂಡ ಆಗ್ತಾ ಹೋಗುತ್ತೋ ಅಕ್ಷರ, ಅಷ್ಟು ತಾಳೆಗರಿಗಳು ಉಳಿಯುತ್ತೆ. ಸೊ ಕನ್ನಡ ಲಿಪಿ ಇವತ್ತು ಇಷ್ಟು ಚೆನ್ನಾಗಿ ನಾವು ಬರಿತೀವಲ್ವ, ಕನ್ನಡ ಎಷ್ಟು ಕರ್ವ್ಸು ಮತ್ತು ಬೇರೆ ಬೇರೆ ರೀತಿಯಾದಂತಹ ರೌಂಡ್ಸ್ ಶೇಪ್ಗಳಿದೆ ನೋಡಿ, ಈ ಥರ ಶೇಪ್ಗಳು ನೋಡಿ. ಸೊ ಈ ರೀತಿ ಆಕಾರ ಇವತ್ತು ಕನ್ನಡಕ್ಕೆ ಬಂದಿದೆ ಅಂತಂದರೆ, ಹಿಂದೆ ಬರೆಯುವವರು ತಮ್ಮ ಮಾಧ್ಯಮಗಳನ್ನು ಬದಲಾಯಿಸ್ಕೊಳ್ತಾ ಆ ಮಾಧ್ಯಮ ಉಳಿಬೇಕಲ್ವ, ತಾಳೆಗರಿ ಉಳಿಬೇಕು ಅಂತಂದರೆ ರೌಂಡ್ ಶೇಪ್ ಬರೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಆ ರೀತಿಯಾಗಿ ಅಕ್ಷರಗಳ ಸ್ವರೂಪ, ಲಿಪಿಯ ಸ್ವರೂಪ ಬದಲಾಗುತ್ತಾ ಬರುತ್ತೆ. ಸೊ ಬ್ರಾಹ್ಮಿ ಲಿಪಿ ಗೊತ್ತಾಯಿತು, ಲೆಫ್ಟ್ ಟು ರೈಟ್ ಅಲ್ವಾ, ಎಡದಿಂದ ಬಲಕ್ಕೆ. ಇನ್ನೊಂದು ಲಿಪಿ ಇದೆ, ಖರೋಷ್ಠಿ ಅಂತ. ಖರೋಷ್ಠಿ ಲಿಪಿ ಅಂತಂದರೆ ಭಾರತ ನಕಾಶೆ, ಇದು ಕೆಳಗೆ ಮೇಲೆ ಹೀಗೆ ಈ ಥರ ಕಲ್ಪನೆ ಮಾಡ್ಕೊಳ್ಳಿ. ನಾನು ರಫ್ ಆಗಿ ಬಿಡಿಸ್ತಾ ಇದ್ದೇನೆ. ವಾಯುವ್ಯ ಭಾಗ ಅಂತಂದರೆ ಯಾವುದು? ಇದು ಜಮ್ಮು ಕಾಶ್ಮೀರ, ಇದು ಕನ್ಯಾಕುಮಾರಿ ಅಂತ ಇಟ್ಕೊಳ್ಳಿ. ಉ ಈ ಪು ಆದ ನೈಪವ ಅಂತ ಒಂದು ಸೂತ್ರ ಇದೆ, ಅಂದರೆ ದಿಕ್ಕುಗಳನ್ನು ತಿಳ್ಕೊಳ್ಳಿಕ್ಕೆ. ಉ ಈ ಪು ಆ ದ ನೈಪವ. ಯಾರಿಗಾದರೂ ದಿಕ್ಕುಗಳೇ ಮರ್ತು ಹೋಗುತ್ತೆ ಅಂತಂದರೆ, ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ವಾಯುವ್ಯ ಅಂತಂದರೆ ಇಲ್ಲಿ ಬರೋದು, ಈ ಭಾಗದಲ್ಲಿ ಅಂತಂದರೆ ನಿಮಗೆ ಈ ಥರ ಮಾಡಿದ್ರೆ ಗೊತ್ತಾಗಬಹುದು. ಮ್ಯಾಪ್ನಲ್ಲಿ ನಾರ್ತು, ಸೌತು, ಈಸ್ಟು, ಈ ಕಡೆ ಈಸ್ಟು, ಈ ಕಡೆ ವೆಸ್ಟ್ ಅಂತ ಇರುತ್ತೆ ಅಲ್ವಾ. ಸೊ ಇಂಗ್ಲೀಷ್ನಲ್ಲಿ ಸಿಂಪಲಾಗಿ ಹೇಳಿಬಿಡ್ತಾರೆ ಅವರು, ನಾರ್ತ್ ಈಸ್ಟು, ಸೌತ್ ಈಸ್ಟು, ಅಲ್ಲೇ ಎರಡು ಶಬ್ದಗಳನ್ನು ಸೇರಿಸಿ ಆ ಥರ ಸೌತ್ ವೆಸ್ಟು, ನಾರ್ತ್ ವೆಸ್ಟು ಈ ರೀತಿ ಅವ್ರು ಹೇಳಿಬಿಡ್ತಾರೆ. ಸೊ ಇಲ್ಲಿ ಖರೋಷ್ಠಿ ಲಿಪಿ ಯಾವ ಭಾಗದಲ್ಲಿ ಅಂತಂದರೆ ವಾಯುವ್ಯ ಭಾಗ, ಈ ಭಾಗದಲ್ಲಿ. ಅಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿ, ಅಲ್ಲಿ ಹೋದಾಗ ಧ್ವನಿ ಬದಲಾಗ್ಬಿಡುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಈ ಸಂಸ್ಕೃತಿ, ವ್ಯಾಪಾರ ಮಾರ್ಗ ಮತ್ತು ಈ ಡಿಪ್ಲೊಮ್ಯಾಟಿಕ್ ತುಂಬ ಅಂತಹ ಪ್ರಕ್ರಿಯೆಗಳಲ್ಲಿ ನಡೀತಾ ಇತ್ತು. ಇಲ್ಲಿ ಭಾರತದ ಪ್ರಧಾನ ಭೂಭಾಗ ಅಂದರೆ ಪಾಟಲಿಪುತ್ರ ಅಥವಾ ನಮ್ಮ ಮೇನ್ ಇಂಡಿಯಾದಲ್ಲಿ ಬ್ರಾಹ್ಮಿ ಲಿಪಿ ಬೇಕಾಗಿದ್ದರೆ ವಾಯುವ್ಯದ ಗಾಂಧಾರ ಪ್ರದೇಶ, ಅಫ್ಘಾನಿಸ್ತಾನದ ಭಾಗದಲ್ಲಿ ಇನ್ನೊಂದು ಲಿಪಿ ಬರುತ್ತೆ, ಅದು ಖರೋಷ್ಠಿ ಲಿಪಿ. ಖರೋಷ್ಠಿ ಅಂತ ಕರೀತೇವೆ. ಅಂದರೆ ಅದು ಸಿಂಪಲ್ ಆಗಿ ಹೇಗೇಗೋ ಬಂದಿದ್ದಲ್ಲ, ಅಲ್ಲಿನ ಭೌಗೋಳಿಕ ಮತ್ತು ರಾಜಕೀಯ ಬದಲಾವಣೆಗಳ ಫಲಿತಾಂಶ. ಬದಲಾವಣೆ ಅಂತಂದರೆ ಈ ಮೌರ್ಯ ಸಾಮ್ರಾಜ್ಯ ಬರೋಕ್ಕಿಂತ ಮುಂಚೆ ಅಲ್ಲಿ ಅಕಿಮೆನೈಡ್ ಅಂತ ಕರಿತೇವೆ, ಅಕಿಮೆನೈಡ್ ಸಾಮ್ರಾಜ್ಯದ ಆಡಳಿತ ಇತ್ತು. ಅವರು, ಆ ಇರಾನಿನ ರಾಜರು, ಇಡೀ ಪಶ್ಚಿಮ ಏಷ್ಯಾದಲ್ಲಿ, ವೆಸ್ಟ್ ಏಷ್ಯಾದಲ್ಲಿ ತಮ್ಮ ಆಡಳಿತಕ್ಕೋಸ್ಕರ ಅರಮೈಕ್ ಭಾಷೆಯನ್ನು ಮತ್ತು ಲಿಪಿಯನ್ನು ಬಳಸ್ತಾ ಇದ್ರು. ಸೊ ಅಷ್ಟು ತುಂಬ ಹೊತ್ತು ಅಥವಾ ತುಂಬ ವರ್ಷಗಳ ಕಾಲ ಅವರು ಆಡಳಿತ ಮಾಡ್ತಾರೆ. ಹಾಗಾಗಿ ಆ ವಾಯುವ್ಯ ಗಡಿ ಭಾಗದಲ್ಲಿ ಅರಾಮಿಕ್ ಲಿಪಿಯ ತಾಂತ್ರಿಕ ಅಂಶಗಳನ್ನು ಅಳವಡಿಸ್ಕೊಳ್ತಾರೆ. ಸೊ ಆ ಒಂದು ಮಾದರಿಯಿಂದ ಹುಟ್ಕೊಂಡಿದ್ದೆ ಖರೋಷ್ಠಿ. ಸೊ ಇದನ್ನು ಬ್ರಾಹ್ಮಿ ಲಿಪಿಯ ಸೋದರಿ ಲಿಪಿ ಅಂತ ಸಹ ಹೇಳ್ತಾರೆ. ಆದರೆ ಕಂಪ್ಲೀಟ್ ಚೇಂಜ್ ಇದೆ. ಇದು ರಚನೆ, ಮೂಲ ಪ್ರೇರಣೆ ಅದೆಲ್ಲ ಪಶ್ಚಿಮ ಏಷ್ಯಾದಿಂದ ಬಂದಿರೋದು. ಇದು ನೋಡಿ, ಇದು ಹೇಗೆ ಬರೀತಾರೆ ಅಂತಂದರೆ ಬಲದಿಂದ ಎಡಕ್ಕೆ, ರೈಟ್ ಟು ಲೆಫ್ಟ್. ಖರೋಷ್ಠಿ ಲಿಪಿ ಬರೆಯೋದು ಈ ಕಡೆಯಿಂದ ಈ ಕಡೆ. ನಾವು ಈ ಕಡೆಯಿಂದ ಈ ಕಡೆ ಬರಿತಾ ಹೋಗ್ತಿದ್ದೀವಿ ಕನ್ನಡದಲ್ಲಿ, ಆದರೆ ಆ ಕಡೆಯಿಂದ
ರೈಟಿಂದ ಲೆಫ್ಟ್ ಕಡೆ ಬರೆಯೋದು. ಅದು ಯಾವುದು? ಖರೋಷ್ಠಿ. ಈ ಶಾಸನಗಳನ್ನ ಅಭ್ಯಾಸ ಮಾಡಬೇಕಾದ್ರೆ ಪಾಪ ಅವರಿಗೆ ಕಷ್ಟ ಇರುತ್ತೆ. ಅಷ್ಟು ಈಸಿಯಾಗಿ ಇದು ಯಾವ ಕಡೆ ಬರೆದಿದ್ದಾರೆ ಅಕ್ಷರನೇ ಗೊತ್ತಿರೋದಿಲ್ಲ ಮೊದಲು. ಬರೆದಿರೋದು ಹೇಗೆ ಯಾವ ಕಡೆ ಅಂತ ನೋಡ್ತಾ ಹೋಗಿದಾಗ ಅವ್ರು ಹೇಗೆ ನೋಡ್ತಾರೆ? ಹಾಗಾದರೆ ಪ್ರಶ್ನೆ ಬರುತ್ತೆ ಅಲ್ವಾ. ಅದು ಬ್ರಾಹ್ಮಿನ ಖರೋಷ್ಠಿನ ಅಂತ ಪತ್ತೆ ಹಚ್ಚಲಿಕ್ಕೆ ಬರವಣಿಗೆ ದಿಕ್ಕು ಗೊತ್ತಾಗಬೇಕು. ಈಗ ನಾವೇನಾದರೂ ಬರಿಬೇಕಾದ್ರೆ ಈ ಥರ ಬರಿತಾ ಇರ್ತೇವೆ, ಎಂಡಲ್ಲಿ ಜಾಗ ಸಾಕಾಗದೇ ಇದ್ದರೆ ಇಲ್ಲಿ ಒತ್ತಾಗಿ ಬರಿತೇವೆ ಅಲ್ವಾ. ಸೊ ಅದರ ಆಧಾರದ ಮೇಲೆ ಅವರು ಅದನ್ನು ನೋಡ್ತಾರೆ. ಈಗ ಖರೋಷ್ಠಿ ಲಿಪಿಯಲ್ಲಿ ಏನಾಗ್ತಾ ಇತ್ತು, ಕೊನೆಯ ಸಾಲುಗಳು ಎಡಭಾಗದಲ್ಲಿ ಒತ್ತೊತ್ತಾಗಿರ್ತಾ ಇತ್ತು. ಇಲ್ಲಿ ಚೆನ್ನಾಗಿ ಬರ್ಕೊಳ್ತಾ ಹೋದರು. ಆಮೇಲೆ ಎಂಡ್ ಬಂತು, ಇಲ್ಲಿ ಒತ್ತಾಯಿತು, ಅಕ್ಷರ ಒತ್ತಾಗಿದೆ. ಸೊ ಈ ರೀತಿ ನೋಡಿಕೊಂಡು ಬೇರೆ ಬೇರೆ ಎವಿಡೆನ್ಸ್ ತಗೊಂಡು ಅವರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಮತ್ತು ಅದರ ಜೊತೆ ಈಗ ಲಿಪಿ ಮತ್ತು ಭಾಷೆ ಅಂತ ಹೇಳಿದ್ವಿ. ಬರೆಯೋದು ಲಿಪಿ, ಮಾತನಾಡೋದು ಭಾಷೆ. ಇಲ್ಲಿ ಲಿಪಿ ಬದಲಾದರೂ ಭಾಷೆ ಬದಲಾಗಿಲ್ಲ. ಈಗ ಅಶೋಕ ಪಾಕಿಸ್ತಾನದಲ್ಲಿ ಶಾಬಾಜ್ ಗರ್ಹಿ ಅಥವಾ ಮನ್ಹೆರ ಅಥವಾ ಕೆಲವೊಂದು ಪ್ರದೇಶಗಳಿದೆ, ಅಲ್ಲಿ ಶಾಸನಗಳನ್ನು ಕೆತ್ತಿಸಬೇಕಾದ್ರೂ ಪ್ರಾಕೃತ ಭಾಷೆನೇ ಬಳಸ್ತಾನೆ. ಆದರೆ ಅವ್ರಿಗೆ ಬ್ರಾಹ್ಮಿ ಲಿಪಿ ಓದ್ಲಿಕ್ಕೆ ಬರ್ತಾ ಇರಲಿಲ್ಲ. ಅವ್ರಿಗೆ ಬರ್ತಿರೋದು ಯಾವ ಲಿಪಿ? ಖರೋಷ್ಠಿ ಲಿಪಿ. ಈಗ ನೀವು ಯಾರಿಗಾದರೂ ಕನ್ನಡ ಹೊಸದಾಗಿ ಕಲಿತಾ ಇರೋರಿಗೆ ಇಂಗ್ಲೀಷಿಂದ ಕಲಿತಾ ಇರ್ತಾರೆ ಅಲ್ವಾ, ಇಂಗ್ಲೀಷಿನ ಶಬ್ದಗಳು ಅವರಿಗೆ ಓದ್ಲಿಕ್ಕೆ ಬರುತ್ತೆ. ಆವಾಗ ಅವರಿಗೆ ನೀವು ಹೇಗಿದ್ದೀರಾ ಅಂತ ಕನ್ನಡದಲ್ಲಿ ಬರೆದು ಕಳಿಸೋದಿಲ್ಲ, ಇಂಗ್ಲೀಷ್ನಲ್ಲೇ NEE ನೀವು ಈ ರೀತಿ ಬಳಸ್ತೀರಿ. ಸೊ ಆ ಲಿಪಿ ಅವ್ರಿಗೆ ಗೊತ್ತು, ಇಂಗ್ಲೀಷ್ ಬರೋರಿಗೆ. ಸೊ ಅದೇ ಒಂದು ಸಮಸ್ಯೆ, ಅಥವಾ ಅದನ್ನೇ ಅಶೋಕ ಇಲ್ಲಿ ಉಪಯೋಗ ಮಾಡ್ಕೊಳ್ತಾನೆ. ಅಲ್ಲಿನ ಜನರಿಗೆ ಬ್ರಾಹ್ಮಿ ಲಿಪಿ ಬರ್ತಿರಲಿಲ್ಲ, ಖರೋಷ್ಠಿ ಲಿಪಿ ಬರ್ತಾ ಇತ್ತು. ಖರೋಷ್ಠಿ ಲಿಪಿಯಲ್ಲೇ ಪ್ರಾಕೃತ ಭಾಷೆಯನ್ನು ಬಳಸಿ ಸಂದೇಶಗಳನ್ನು ಪಸರಿಸ್ತಾನೆ. ಸೊ ಈ ರೀತಿ ಅಶೋಕನ ಜಾಣ್ಮೆ, ಅದು ಆಡಳಿತಾತ್ಮಕ ಜಾಣ್ಮೆ ಅಂತ ಹೇಳ್ಬೋದು ಅಲ್ವಾ. ಸೊ ಆ ರೀತಿ ಅಶೋಕ ಅಷ್ಟು ಲಿಪಿಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದ. ಮತ್ತು ಅದಾದಮೇಲೆ ಖರೋಷ್ಠಿ ಲಿಪಿ ಅಂತಂದರೆ ಕೇವಲ ರಾಜಾಜ್ಞೆಗೆ ಮಾತ್ರ ಸೀಮಿತ ಆಗಿರೋದಲ್ಲ. ರೇಷ್ಮೆ ಮಾರ್ಗ, ಸಿಲ್ಕ್ ರೂಟ್ ಅಂತ ಕರಿತೇವೆ. ಸೊ ಆ ಸಿಲ್ಕ್ ರೂಟಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರದ ಪ್ರಮುಖ ಮಾಧ್ಯಮ ಇರ್ಬೋದು. ರೋಮು, ಪರ್ಷಿಯಾ, ಚೀನಾ ಎಲ್ಲ ಕಡೆ ವ್ಯಾಪಾರ ನಡೆಸಬೇಕಾದ್ರೆ ಲೆಕ್ಕಪತ್ರಗಳನ್ನು ಬರೀಲಿಕ್ಕೆ ಖರೋಷ್ಠಿ ಲಿಪಿಯನ್ನು ವ್ಯಾಪಕವಾಗಿ ಬಳಸ್ತಾರೆ. ಮುಂದೆ ಕುಶಾನರ ಕಾಲದಲ್ಲಿ ಈ ವಾಯುವ್ಯ ಭಾಗದಲ್ಲಿ ಗಾಂಧಾರ ಶಿಲ್ಪಕಲೆ ಅಂತ ಬರುತ್ತೆ. ಆರ್ಟ್ ಆ್ಯಂಡ್ ಕಲ್ಚರಿಗೂ ಬಹಳ ಇಂಪಾರ್ಟೆಂಟ್ ಅದು. ಆ ಶಿಲ್ಪಕಲೆ ವಿಕಸನಗೊಳ್ತಾ ಇರಬೇಕಾದ್ರೆ ಈ ಬೌದ್ಧ ಸ್ತೂಪಗಳ ಅಥವಾ ಪೀಠಗಳ ಮೇಲೆ, ಧಾರ್ಮಿಕ ಪಾತ್ರೆಗಳ ಮೇಲೆ ದಾನಿಗಳ ಹೆಸರನ್ನು ಕೆತ್ತಲಿಕ್ಕೆ ಈ ಖರೋಷ್ಠಿ ಲಿಪಿಯನ್ನೇ ಬಳಸ್ತಾರೆ. ನೋಡಿ, ಮಧ್ಯ ಏಷ್ಯಾದ ಜಿನ್ಜಿಯಾಂಗ್ ಪ್ರದೇಶದ ತನಕನೂ ಲಿಪಿಯ ಶಾಸನಗಳು ಸಿಕ್ಕಿದೆ. ಸೊ ಅಷ್ಟು ವ್ಯಾಪ್ತಿ ಇತ್ತು ಇದರದ್ದು, ವಾಣಿಜ್ಯ ವ್ಯಾಪ್ತಿ ಜಾಸ್ತಿ ಇತ್ತು ಖರೋಷ್ಠಿ ಲಿಪಿ. ಸೊ ಇದು ಬ್ರಾಹ್ಮಿ ಮತ್ತು ಖರೋಷ್ಠಿ. ಇದನ್ನು ಸ್ವಲ್ಪ ನಾವು ಇನ್ನೂ ಬಿಯಾಂಡ್ ಹೋದರೆ, ಭಾರತದ ಭೌಗೋಳಿಕ ಗಡಿಯನ್ನು ದಾಟಿ ಇನ್ನೂ ಪಶ್ಚಿಮಕ್ಕೆ ಅಫ್ಘಾನಿಸ್ತಾನದ ಕಂದಹಾರ್ ಅಥವಾ ಲಗ್ಮಾನ್ ಆ ಪ್ರಸ್ಥಭೂಮಿಗೆ ಹೋದರೆ, ಇನ್ನೂ ಮೇಲ್ಗಡೆ ಹೋಗ್ತಾ ಹೋದರೆ ಅಲ್ಲಿನ ಭಾಷಾ ಚಿತ್ರಣನೇ ಬೇರೆ. ಅಲ್ಲಿ ಬ್ರಾಹ್ಮಿ ಖರೋಷ್ಠಿ ಮಾತ್ರ ಇರಲಿಲ್ಲ, ಅದಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಅಲ್ಲಿ ಗ್ರೀಕ್ ಮತ್ತು ಅರಾಮಿಕ್ ಭಾಷೆ ಲಿಪಿಗಳೆಲ್ಲ ಕಂಡುಬರುತ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆ ಬರಲಿಕ್ಕೆ ಒಂದು ಕಾರಣ ಏನು? ಕ್ರಿಸ್ತಪೂರ್ವ ಸುಮಾರು 326ರಲ್ಲಿ ಏನಾಗುತ್ತೆ, ಮ್ಯಾಸಿಡೋನಿಯಾದ ಅಲೆಕ್ಸಾಂಡರ್ ಬಂದು ಭಾರತದ ವಾಯುವ್ಯ ಗಡಿ ಮೇಲೆ ದಾಳಿ ಮಾಡ್ತಾನೆ. ಆದರೆ ಅದು ಬೇರೆ ಕಥೆ, ಅದು ಸಕ್ಸಸ್ಫುಲ್ ಆಗಲಿಲ್ಲ ಅವನು ಮುಂದೆ ಬರಲಿಕ್ಕೆ. ಅಲೆಕ್ಸಾಂಡರ್ ಮರಣ ಹೊಂದಿದ ನಂತರ ಆ ವಿಶಾಲ ಸಾಮ್ರಾಜ್ಯವನ್ನು ಆತನ ಸೇನಾಧಿಪತಿ ಸೆಲ್ಯೂಕಸ್ ನಿಕೋಟರ್ ಮುನ್ನಡೆಸ್ತಾ ಇರ್ತಾನೆ. ಈ ಕಡೆ ಮೌರ್ಯ ಸಾಮ್ರಾಜ್ಯ ಬರುತ್ತೆ, ಮೇಲ್ಗಡೆ ಸೆಲ್ಯೂಕಸ್ ನಿಕೋಟರ್ ಇರ್ತಾನೆ. ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಿಕೋಟರ್ ಯುದ್ಧ ಆಗತ್ತೆ. ನಿಕೋಟರ್ ಸೋತು ಹೋಗ್ತಾನೆ. ಆವಾಗ ಒಂದು ಒಪ್ಪಂದ ಇಬ್ಬರ ನಡುವೆ ನಡೆಯುತ್ತೆ. ಅದರ ಪ್ರಕಾರ ಸೆಲ್ಯೂಕಸ್ ಏನು ಮಾಡಬೇಕು, ತನ್ನ ಅಧೀನದಲ್ಲಿರುವಂತಹ ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ಈ ಅರ್ಕೋರಿಯಾ, ಗೆಡ್ರೋಸಿಯಾ ಅಂತ ಬೇರೆ ಬೇರೆ ಬರುತ್ತೆ ಅಲ್ಲಿ, ಅದನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡ್ತಾನೆ. ಅದಕ್ಕೆ ಬದಲು ಚಂದ್ರಗುಪ್ತ 500 ಯುದ್ಧದ ಆನೆಗಳನ್ನು ಸೆಲ್ಯೂಕಸ್ಗೆ ಉಡುಗೊರೆಯಾಗಿ ಕೊಡ್ತಾನೆ. ಸೊ ಈ ರೀತಿ ವಿವಾಹಗಳು, ರಾಜತಾಂತ್ರಿಕ ವಿವಾಹ ಆಗುತ್ತೆ, ಪ್ರಾದೇಶಿಕ ವಿನಿಮಯ ಆಗುತ್ತೆ.
ಹಾಗಾಗಿ ಅಫ್ಘಾನಿಸ್ತಾನ ಮೌರ್ಯ ಸಾಮ್ರಾಜ್ಯದ ಭೌಗೋಳಿಕ ಭಾಗ ಆಗತ್ತೆ. ಆದರೆ ಅಲ್ಲಿ ಮೊದಲಿಂದ ಏನು ಇತ್ತಲ್ವಾ, ಗ್ರೀಕ್ ಮತ್ತು ಇರಾನಿ ಅಥವಾ ಅರೆಮಿಕ್ ಭಾಷೆ ಮಾತನಾಡುವ ಪ್ರಜೆಗಳು ಅಲ್ಲೇ ನೆಲೆಸಿದ್ರು. ಸೆಲ್ಯೂಕಸ್ ನಿಕೋಟರ್ ಮೊದಲಿದ್ದ, ಅವನು ಸೋತ ಅಂದ ತಕ್ಷಣ ಪ್ರಜೆಗಳೇನು ಮಾಡಬೇಕು, ಪ್ರಜೆಗಳಲ್ಲೇ ಇರ್ತಾರೆ. ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಒಳಗಡೆ ಅದು ಬರುತ್ತೆ. ಆದರೆ ಪ್ರಜೆಗಳು ಭಾಷೆ ಯಾವ್ದು ಮಾತಾಡ್ತಾ ಇದ್ರು, ಗ್ರೀಕ್ ಮತ್ತು ಅರೆಮಿಕ್ ಅಥವಾ ಇರಾನಿ ಭಾಷೆಯನ್ನು ಮಾತಾಡ್ತಾ ಇದ್ರು. ಅವರಿಗೆ ಈಗ ಅಶೋಕ ತನ್ನ ಸಂದೇಶಗಳನ್ನು ತಿಳಿಸ್ಬೇಕು ಅಂತಾದರೆ ಯಾವ ಭಾಷೆ ಆಯ್ಕೆ ಮಾಡ್ಕೋಬೇಕು ಅವನು ಹೇಳಿ? ಈಗ ಅಲ್ಲೂ ಪ್ರಾಕೃತ ಭಾಷೆಯನ್ನೇ ಮಾತನಾಡೋರು ಇದ್ದಾರೆ ಅಂತ ಅಂದ್ಕೊಂಡು ಪ್ರಾಕೃತ ಭಾಷೆಯಲ್ಲಿ ಶಾಸನಗಳನ್ನು ಒಂದು ವೇಳೆ ಕಳಿಸಿದ್ರೆ ಅವಾಗೇನಾಗ್ತಾ ಇತ್ತು, ಅಲ್ಲಿರೋ ಜನರಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ? ಹಾಗಾಗಿ ಅವ್ರು ಮಾತಾಡೋದು ಗ್ರೀಕ್ ಮತ್ತು ಅರೆಮಿಕ್, ಅವರಿಗೆ ಒಂದು ಕಲಿನ ತುಂಡಾಗ್ತಿತ್ತು ಅಷ್ಟೇ ಅದು. ಹಾಗಾಗಿ ಸಂದೇಶ ತಲುಪ್ತಾ ಇರಲಿಲ್ಲ. ಸೊ ಅಶೋಕ ಏನು ಮಾಡ್ತಾನೆ, ಅವರ ಒಂದು ಭಾಷೆಯಲ್ಲೇ, ಸ್ಥಳೀಯ ಆಡು ಭಾಷೆಯಲ್ಲೇ ಲಿಪಿಯನ್ನು ಕೆತ್ತಿಸಲಿಕ್ಕೆ ಆಜ್ಞಾಪಿಸ್ತಾನೆ. ಸೊ ಈ ರೀತಿ ಅಶೋಕನ ಶಾಸನಗಳಲ್ಲಿ ಬೇರೆ ಬೇರೆ ಭಾಷೆಗಳಿದೆ, ಲಿಪಿಗಳಿದೆ. ಅಫ್ಘಾನಿಸ್ತಾನದ ಶಾಸನಗಳಲ್ಲಿ ಭಾಷೆ, ಲಿಪಿ ಎರಡೂ ಬೇರೆ ಇದೆ. ಸೊ ಆದರೆ ಅದರಲ್ಲಿರುವಂತಹ ನೈತಿಕ ಸಂದೇಶ, ಆಜ್ಞೆ ಎಲ್ಲ ಯಾರ್ದು? ಭಾರತದ ಮೌರ್ಯ ಚಕ್ರವರ್ತಿಯದ್ದು. ಕಂದಹಾರ್ನಲ್ಲಿ ದ್ವಿಭಾಷಾ ಶಾಸನ ಅಂತ ಬರುತ್ತೆ, ಶಾರ್ ಇ ಕೂನಾ ಅಂತ. ಅಲ್ಲಿ ದ್ವಿಭಾಷಾ ಮತ್ತು ದ್ವಿಲಿಪಿ, ಬೈಲಿಂಗ್ವಲ್ ಮತ್ತು ಬೈಸ್ಕ್ರಿಪ್ಚುವಲ್ ಶಾಸನ ಇದೆ. ಅಂದರೆ ಒಂದೇ ಬಂಡೆ ಮೇಲೆ ಗ್ರೀಕ್ ಭಾಷೆ, ಗ್ರೀಕ್ ಲಿಪಿ ಸಂದೇಶ ಕೆತ್ತಿದ್ದಾರೆ, ಕೆಳಗಡೆ ಅರಮಿಕ್ ಭಾಷೆ, ಅರಮಿಕ್ ಲಿಪಿ ಅದರಲ್ಲೂ ಸಂದೇಶವನ್ನು ಕೆತ್ತಿದ್ದಾರೆ. ಆ ಶಾಸನದಲ್ಲಿ ಪ್ರಾಣಿ ಹಿಂಸೆಯನ್ನು ಹೇಗೆ ಕೈ ಬಿಟ್ಟಿದ್ದೇನೆ, ಬೇಟೆಗಾರರು, ಮೀನುಗಾರರು ಪ್ರಾಣಿಗಳನ್ನು ಕೊಲ್ಲೋದೆಲ್ಲ ನಿಲ್ಲಿಸಿ ರಾಜನ ಧಮ್ಮದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದೆಲ್ಲ ಅದರಲ್ಲಿ ವಿವರಿಸಿದ್ದಾರೆ. ಮತ್ತು ಇದ್ರ ಜೊತೆ ಗ್ರೀಕ್ ಮತ್ತು ಅರೆಮಿಕ್ ಅಂತೇನು ಹೇಳಿದ್ವಿ, ಇದು ಬರೀ ಆಡಳಿತಕ್ಕೆ ಮಾತ್ರ ಬಳಕೆ ಆಗಲಿಲ್ಲ. 13ನೇ ಪ್ರಮುಖ ಶಿಲಾಶಾಸನದಲ್ಲಿ ಆವಾಗಿನ ಗ್ರೀಕ್ ರಾಜರ ಹೆಸರುಗಳನ್ನು ಉಲ್ಲೇಖಿಸಿದ್ದಾರೆ. ಆಂಟಿಯೋಕಸ್ ಅಥವಾ ಈಜಿಪ್ಟಿನ ಟಾಲೆಮಿ, ಆಂಟಿಗೋನಸ್, ಹೀಗೆ ಬೇರೆ ಬೇರೆ ಗ್ರೀಕ್ ಸಾಮ್ರಾಜ್ಯಗಳಿಗೂ ಅಶೋಕ ಧಮ್ಮ ವಿಜಯನ ಸಾಧಿಸಲಿಕ್ಕೆ, ಅಶೋಕನ ಧಮ್ಮ ಮುಂದೆ ನೋಡೋಣ, ಅದನ್ನು ಸಾಧಿಸಲಿಕ್ಕೆ ರಾಯಭಾರಿಗಳನ್ನು ಕಳಿಸ್ಕೊಟ್ಟಿದ್ದೇನೆ ಅಂತ ಹೆಮ್ಮೆಯಿಂದ ದಾಖಲಿಸ್ತಾ ಹೋಗಿದ್ದಾನೆ. ಸೊ ಈ ರೀತಿ ಗ್ರೀಕ್ ಭಾಷೆಯ ಶಾಸನಗಳು ನಮ್ಗೆ ದೊರೆತಿರೋದು ಯಾವ ರೀತಿ ಅವರ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನ್ನೋದು ತಿಳಿಸ್ತಾ ಹೋಗುತ್ತೆ. ಇನ್ನು ಕರ್ನಾಟಕದ ಕಡೆ, ದಕ್ಷಿಣ ಭಾರತದ ಕಡೆ ಬಂದರೆ ನೋಡಿ, ಭಾರತದ ಪಾಟಲಿಪುತ್ರದಿಂದ ಅಲ್ಲಿಂದ ಕೆಳಗಡೆ ಕರ್ನಾಟಕದಲ್ಲಿ ತುಂಬ ಶಾಸನಗಳು ಸಿಕ್ಕಿದೆ. ಅಂದರೆ ಇಲ್ಲಿ ತುಂಬ ಅವರ ಒಂದು ಪ್ರಭಾವ ಇತ್ತು, ಆಡಳಿತಾತ್ಮಕವಾಗಿ ಹಿಡಿತ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮಸ್ಕಿ ಶಾಸನದ ಬಗ್ಗೆ ಕೇಳಿರಬಹುದು, ರಾಯಚೂರು, ಲಿಂಗಸಗೂರು, ಮಸ್ಕಿ ಅಲ್ವಾ? ಜೇಮ್ಸ್ ಪ್ರಿನ್ಸೆಪ್ ಅವರು ಈ ಬ್ರಾಹ್ಮಿ ಲಿಪಿಯನ್ನು ಮೊದಲೇ ಡೆಸಿಫರ್ ಮಾಡಿದ್ರು. ದೇವನಾಂಪಿಯ ಪಿಯದಸ್ಸಿ ಅನ್ನೋದು ಒಂದು ಬಿರುದು ಸಿಕ್ಕಿತ್ತು ಅಷ್ಟೇ. ಆ ಬಿರುದು ಯಾವ ರಾಜಂದು, ಆ ರಾಜನ ನಿಜವಾದ ಹೆಸರು ಏನು ಅಂತ ಮೊದಲು ಗೊತ್ತಿರಲಿಲ್ಲ. ಬೌದ್ಧ ಗ್ರಂಥಗಳು ಅದು ಅಶೋಕನ ಇರಬಹುದು ಅಂತ ಹೇಳ್ತಾ ಇದ್ರು, ಅದಕ್ಕೆ ಭೌತಿಕವಾದ ಪುರಾವೆ ಇರಲಿಲ್ಲ. ಗ್ರಂಥಗಳನ್ನು ಯಾವಾಗಲೂ ನಂಬಲಿಕ್ಕೆ ಆಗೋದಿಲ್ಲ. ಸೊ 1915ರಲ್ಲಿ ಮಸ್ಕಿಯ ಚಿನ್ನದ ಗಣಿ ಇಂಜಿನಿಯರ್ ಆಗಿದ್ದಂತಹ ಸಿ ಬೆಡನ್ ಅನ್ನುವರು ಅಶೋಕನ ಶಾಸನವನ್ನು ಪತ್ತೆ ಹಚ್ತಾರೆ. ಅದರಲ್ಲಿ ದೇವನಾಂಪ್ರಿಯ ಅಶೋಕ ಅನ್ನೋದು ಬರುತ್ತೆ. ಸೊ ಈ ರೀತಿ ಅಶೋಕನಿಗೆ ಹೇಳಿರೋದು ಅದು ದೇವನಾಂಪ್ರಿಯ ಅಂತಂದರೆ ಮಹಾನ್ ಚಕ್ರವರ್ತಿ ಅಶೋಕ ಅವನು. ಸೊ ಆ ರೀತಿಯ ಆ ಒಂದು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಕರ್ನಾಟಕದ ಮಸ್ಕಿ ಶಾಸನ ಅದನ್ನು ತಿಳಿಸಿರೋದು. ಮುಂದೆ ಬಳ್ಳಾರಿಯಲ್ಲಿ ನಿಟ್ಟೂರು ಮತ್ತು ಉಡೆಗೋಲಂ ಈ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲೂ ಅಶೋಕನ ಹೆಸರು ನೇರವಾಗಿ ಪತ್ತೆ ಆಯಿತು. ಆದರೆ ಮೊದಲು ಸಿಕ್ಕಿದ್ದು ಎಲ್ಲಿ? ಮಸ್ಕಿ ಶಾಸನದಲ್ಲಿ. ಅದರ ಜೊತೆ ಕನಗನಹಳ್ಳಿ, ಸನ್ನತಿ, ಕಲಬುರಗಿ ಜಿಲ್ಲೆ ಚಿತ್ತಾಪುರ, ಭೀಮಾ ನದಿ ಆ ಭಾಗದಲ್ಲಿ ಬರುವಂಥ ಸನ್ನತಿ ಮತ್ತು ಕನಗನಹಳ್ಳಿಯಲ್ಲಿ 1990ರ ದಶಕದಲ್ಲಿ ಏನಾಗುತ್ತೆ, ಸರ್ವೆ ನಡೆಸ್ತಾರೆ. ಅಲ್ಲಿ ಏನು ಸಿಗುತ್ತೆ ನಮಗೆ? ಒಂದು ಶಿಲ್ಪ, ಅಶೋಕ ತನ್ನ ರಾಣಿಯರು ಮತ್ತು ಪರಿವಾರದ ಜೊತೆ ಇರುವಂತಹ ಸ್ಟೋನ್ ಪೋರ್ಟ್ರೇಟ್ ಸಿಗುತ್ತೆ. ಆ ಒಂದು ಶಿಲ್ಪದ ಕೆಳಭಾಗದಲ್ಲಿ ಬ್ರಾಹ್ಮಿ ಲಿಪಿಲಿ ಬರೆದಿದ್ದಾರೆ. ಏನಂತ? ರಾನ್ಯೋ ಅಶೋಕ ಅಂತ ಬರೆದಿದ್ದಾರೆ. ಕನಗನಹಳ್ಳಿ, ಇಂಪಾರ್ಟೆಂಟ್ ಇದು, UPSCಲಿ ಬಂದಿದೆ ಮೊದಲು. ಅಂದರೆ ಇಡೀ ಜಗತ್ತಿನಲ್ಲಿ
ಅಶೋಕನ ಮುಖಚರ್ಯೆ ಅಥವಾ ಅವನ ಆಕೃತಿಯನ್ನು ಬಿಂಬಿಸುವಂತಹ ಮತ್ಯಾವ ಚಿತ್ರ ಶಿಲ್ಪನೂ ಸಿಕ್ಕಿಲ್ಲ. ಆದರೆ ಆ ಕಲ್ಲಿನ ರೂಪದಲ್ಲಿ ಅಶೋಕನನ್ನ ಬಿಂಬಿಸಿರೋದು ಕನಗನಹಳ್ಳಿ ಸನ್ನತಿಯಲ್ಲಿ ಮಾತ್ರ. ಅದರ ಜೊತೆ ನಮಗೊಂದು ಪ್ರಶ್ನೆ ಬರಬಹುದು ಅಲ್ವಾ, ಅಶೋಕನ ಸಾಮ್ರಾಜ್ಯ ರಾಜಧಾನಿ ಇರೋದೆಲ್ಲ ಇಲ್ಲಿ ಹೇಗೆ ಇಷ್ಟೊಂದು ಶಾಸನಗಳು ಸಿಗುತ್ತೆ ಅಂತ ನಾವು ನೋಡಿದರೆ, ಮೌರ್ಯ ಪ್ರಾಂತ್ಯದ ಅಥವಾ ಮೌರ್ಯ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿ ಯಾವುದು? ಸುವರ್ಣಗಿರಿ ಆಗಿತ್ತು ಅಂತ ಹೇಳ್ತಾರೆ. ಸುವರ್ಣಗಿರಿಗೆ ಈಗ ಬೇರೆ ಬೇರೆ ಅದು ಯಾವುದು ಈಗಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ವಿವಾದಗಳಿದೆ. ಆದರೆ ಆ ಮೌರ್ಯ ಸಾಮ್ರಾಜ್ಯಕ್ಕೆ ದಕ್ಷಿಣದಲ್ಲೂ ಒಂದು ರಾಜಧಾನಿ ಇತ್ತು. ಸೊ ಆ ಭಾಗದಲ್ಲಿ ಮುಖ್ಯವಾಗಿ ನಮ್ಮ ಗೋಲ್ಡ್ ಮೈನ್ಸ್, ಚಿನ್ನದ ಗಣಿಗಳನ್ನು, ದಕ್ಷಿಣದ ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸೋದು ಮೌರ್ಯರ ಉದ್ದೇಶ ಆಗಿತ್ತು. ಸೊ ಅದಕ್ಕೋಸ್ಕರ ಬೇರೆ ಬೇರೆ ದಕ್ಷಿಣ ಭಾಗದಲ್ಲೂ ಅವರ ಶಾಸನಗಳನ್ನು ನೋಡಬಹುದು. ಬ್ರಹ್ಮಗಿರಿ ಶಾಸನ, ಆರ್ಯಪುತ್ರ, ಮಹಾಮಾತ್ರ. ಸೊ ಈ ರೀತಿ ಸಂದೇಶಗಳನ್ನು ಸಹ ನಾವು ಇಲ್ಲಿನ ಶಾಸನಗಳಲ್ಲಿ ನೋಡಬಹುದು. ಅಂದರೆ ಕರ್ನಾಟಕ ಅವರಿಗೆ ಬಹಳ ಪ್ರಮುಖವಾಗಿತ್ತು, ಆಡಳಿತಾತ್ಮಕ ವಲಯ ಆಗಿತ್ತು ಅಂತ ಗೊತ್ತಾಗುತ್ತೆ. ಮತ್ತೆ ಶಾಸನಗಳು ಅಂತಂದರೆ ಬರೀ ಆಡಳಿತದ ನಿಯಮ, ದಾಖಲೆಗಳನ್ನು ಮಾತ್ರ ತಿಳಿಸ್ತಾ ಇಲ್ಲ. ಆ ಶಾಸನಗಳಲ್ಲಿ ಗಣಿತ ಶಾಸ್ತ್ರ ಮತ್ತು ಕಲಾತ್ಮಕ ಶ್ರೀಮಂತಿಕೆ ಅಲ್ವಾ, ಕಲ್ಚರಲ್ ರಿಚ್ನೆಸ್ ಅದು ಸಹ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಗಣಿತದ ಬಗ್ಗೆ ನೋಡೋದಾದರೆ ಶೂನ್ಯ ಅಂತ ಹೇಳ್ತೇವೆ ಅಲ್ವಾ, ಝೀರೋ. ಆ ಸ್ಥಾನ ಬೆಲೆ ಪದ್ಧತಿ ಅಂತ ಏನು ಹೇಳ್ತೇವೆ, ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಸೊ ಅದನ್ನೆಲ್ಲ ಗುರುತಾಗಿ ಬಳಸದೆ ಅದನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ದು. ಬಿಡಿ, 10, 100 ಅಂತ ನಾವು ಚಿಕ್ಕವರಿದ್ದಾಗ ಕಲ್ತಿದ್ದೀವಲ್ವಾ, 1 ಬಿಡಿ ಅಲ್ವಾ, ಈ ಕಡೆ ಮತ್ತೊಂದು ಒಂದಿದ್ರೆ 10, 11 ಆಯಿತು, 111 ಆಯಿತು. ಸೊ ಈ ರೀತಿ ಬಿಡಿ, 10, 100 ಸ್ಥಾನ ಬೆಲೆ ಪದ್ಧತಿ. ಸೊ ಈ ರೀತಿಯಾದಂತಹ ವಿಷಯಗಳ ಬಗ್ಗೆ ಉಲ್ಲೇಖ ಇದೆ. ಶಾಸನದಲ್ಲಿ ಹೇಗೆ ಬಂತು, ಇದು ಯಾವಾಗ ಅಧಿಕೃತವಾಗಿ ಬಂತು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಗಣಿತದ ಬಗ್ಗೂ ಸಹ ಉಲ್ಲೇಖಗಳಿದೆ, ಸಾಹಿತ್ಯಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಆದರೆ ಎಕ್ಸಾಕ್ಟಾಗಿ ಇಲ್ಲಿ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ಫ್ಯೂಷನ್ಸು ಮತ್ತು ಕೆಲವೊಂದು ಸ್ಟಡೀಸ್ಗಳು ನಡೀತಾನೆ ಇರುತ್ತೆ. ಮತ್ತು ಇನ್ನೊಂದು, ಗುಜರಾತ್ನಲ್ಲಿ ಮಂಕಣಿ ತಾಮ್ರಪಟ ಅಂತ ಸಿಗುತ್ತೆ, ಮಂಕಣಿ ಪ್ಲೇಟ್ಸ್ ಫ್ರಾಮ್ ಗುಜರಾತ್. ಅಂದರೆ ಈ ಸ್ಥಾನ ಬೆಲೆ ಪದ್ಧತಿಯನ್ನು ಬಳಸಿರೋದಕ್ಕೆ ಮೊದಲ ಪುರಾತತ್ವ ಪುರಾವೆ ದೊರೆಯೋದು ಗುಜರಾತ್ನಲ್ಲಿ. ಅವರು ಸ್ಥಾನ ಬೆಲೆ ಪದ್ಧತಿಯನ್ನು ಬಳಸೋದ್ರ ಬಗ್ಗೆ ಲಿಖಿತವಾದ ಪುರಾವೆ ಸಿಗ್ತಾ ಇದೆ. ಸುಮಾರು 6ನೇ ಶತಮಾನದಲ್ಲೇ ಈ ಗಣಿತದ ಸೂಕ್ಷ್ಮತೆಯನ್ನು ಅವರು ತಮ್ಮ ಆಡಳಿತದ ದಸ್ತಾವೇಜುಗಳಲ್ಲಿ, ಡಾಕ್ಯುಮೆಂಟ್ಸ್ಗಳಲ್ಲಿ ಅಲ್ವಾ, ಅದರಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಮತ್ತು ಜಾಗತಿಕವಾಗಿ ಈ ಭಾರತದಲ್ಲಿ ಹುಟ್ಟಿದಂಥ ಈ ಗಣಿತ ಪದ್ಧತಿ ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. 7ನೇ ಶತಮಾನದ ಹೊತ್ತಿಗೆ ಅದು ಕಾಂಬೋಡಿಯಾ, ಜಾವಾ, ಸುಮಾತ್ರ ಮತ್ತು ಅಲ್ಲೆಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ. ಅಲ್ಲೂ ಸಹ ಈ ಶೂನ್ಯ ಮತ್ತು ಸ್ಥಾನ ಬೆಲೆ ಪದ್ಧತಿಯ ಬಳಕೆ ಕಂಡು ಬರುತ್ತೆ. ಸೊ ಭಾರತದ ಸಂಸ್ಕೃತಿ, ವಾಣಿಜ್ಯ, ವಿಜ್ಞಾನ ಎಲ್ಲ ಎಷ್ಟು ಬೇರೆ ಬೇರೆ ಕಡೆ ಪ್ರಭಾವ ಬೀರಿದೆ ಅಂತ ಇದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು 9ನೇ ಶತಮಾನಕ್ಕೆ ಬರೋ ತನಕ ಭಾರತದ ಬಹುತೇಕ ಎಲ್ಲ ಶಾಸನಗಳಲ್ಲಿ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣದ ರಾಷ್ಟ್ರಕೂಟರವರೆಗೆ ಈ ಸ್ಥಾನ ಬೆಲೆ ಪದ್ಧತಿ ನಿಯಮಗಳು ನಾವು ಸಾಮಾನ್ಯವಾಗಿ ನೋಡಬಹುದು ಅಲ್ವಾ. ಈ ಭೂಮಿಯ ಅಳತೆ ಇರಬಹುದು, ದಾನ ನೀಡಿದಂತಹ ಹಣ, ಅದರ ಮೊತ್ತ, ವರ್ಷಗಳ ಲೆಕ್ಕಾಚಾರವನ್ನು ಬರೀಲಿಕ್ಕೆ ಈ ಗಣಿತದ ಮಾದರಿಯನ್ನು ಅವರು ಬಳಸ್ತಾ ಹೋಗ್ತಾರೆ. ಮತ್ತು ಅದರ ಜೊತೆ ಗಣಿತ ಮಾತ್ರ ಅಲ್ಲ, ಕಲ್ಚರಲಿ ಶಿವನ ತಾಂಡವ ನೃತ್ಯ, ಸಾಂಸ್ಕೃತಿಕ ಮತ್ತು ಕಲಾ ಪರಂಪರೆ ಅದನ್ನು ಸಹ ಶಾಸನಗಳು ತಿಳಿಸುತ್ತೆ. ತಾಂಡವ ನೃತ್ಯದ ಬಗ್ಗೆ ವರ್ಣನೆ ಇದೆ, ಉಲ್ಲೇಖ ಇದೆ ಈ ತಾಮ್ರಪಟ ಶಿಲಾಶಾಸನಗಳಲ್ಲಿ. ಈಗ ನೇರವಾಗಿ ವಿಷಯಕ್ಕೆ ಬರದೇ ಇದ್ರು, ಈಗ ನೋಡಿ, ದೇವರನ್ನ ಏನಾದರೂ ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲು ಮಂಗಳಾಚರಣೆ ಅಂತ ಕರಿತೇವೆ, ಶ್ಲೋಕಗಳಿರುತ್ತೆ. ಸೊ ಹಾಗಾಗಿ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಪಾರಮಾರರು ಅವರ ಶಾಸನಗಳಲ್ಲಿ ಈ ನಟರಾಜ ಶಿವ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯಕ್ಕೋಸ್ಕರ ಯಾವ ರೀತಿ ಭೀಕರವಾದದ್ದು ಮತ್ತು ಕಲಾತ್ಮಕವಾಗಿ ತಾಂಡವ ನೃತ್ಯವನ್ನು ಆಡ್ತಾನೆ ಅನ್ನೋದ್ರ ಬಗ್ಗೆ ಸಂಸ್ಕೃತ ಕಾವ್ಯದ ರೂಪದಲ್ಲಿ ಕೆತ್ತಿದ್ದಾರೆ. ಅದಾದಮೇಲೆ ಭರತ ಮುನಿಯ ನಾಟ್ಯಶಾಸ್ತ್ರ ಅಲ್ವಾ, ಬರೀ ಧಾರ್ಮಿಕ ನಂಬಿಕೆ ಮಾತ್ರ ಆಗಿರಲಿಲ್ಲ. ಭರತ ಮುನಿಯ ನಾಟ್ಯಶಾಸ್ತ್ರ, ಭರತ ಮುನಿಯ ಪುಸ್ತಕ ಬಹಳ ಇಂಪಾರ್ಟೆಂಟ್. ಯಾವ ಗ್ರಂಥ ಯಾರು ಬರೆದಿದ್ದು ಅಂತ ಕೇಳ್ತಾರೆ. ಆ ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಮುದ್ರೆ, ಕರಣ ಅಥವಾ ನೃತ್ಯದ ಭಂಗಿಗಳು ಇದೆಲ್ಲವನ್ನ ಅದರಲ್ಲಿ ತಿಳಿಸಿದ್ದಾರೆ. ತಾಳದ ಲಯ ಇದೆಲ್ಲವನ್ನ ಶಾಸನ ರೂಪದಲ್ಲಿ ದಾಖಲೆ ಮಾಡಿದ್ದಾರೆ. ಐಹೊಳೆ ಹತ್ರ ರಾವಲ್ ಘಡಿ
ಗುಹೆ ಹತ್ರ ಬರಹಗಳಿದೆ, ಮಧ್ಯಪ್ರದೇಶದ ಉದಯಗಿರಿ ಗುಹೆಯ ಶಾಸನಗಳು. ಸೊ ಇದೆಲ್ಲ ಏನು ತಿಳಿಸುತ್ತೆ, ಆಗಿನ ಸಮಾಜದಲ್ಲಿ ನೃತ್ಯ ಕಲೆಗೆ ಇದ್ದಂತಹ ಆಡಳಿತಾತ್ಮಕ ಮತ್ತು ಸಾಮಾಜಿಕ ಗೌರವ, ಅಡ್ಮಿನಿಸ್ಟ್ರೇಷನ್ ಮತ್ತು ಸೋಷಿಯಲ್ ರೆಸ್ಪೆಕ್ಟ್ ಯಾವ ಥರ ಇತ್ತು ಅಂತ. ರಾಜರು ಅಂತಂದರೆ ನೃತ್ಯವನ್ನು ನೋಡೋದು ಮಾತ್ರ ಅಲ್ಲ, ಅವರೇ ಕಲಾ ಪೋಷಕರಾಗಿದ್ದರು, ನೃತ್ಯದ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಂಡಿದ್ರು ಅನ್ನೋದಕ್ಕೆ ಈ ಸಾಲುಗಳು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಸೊ ಶಾಸನಗಳ ಬಗ್ಗೆ ಇಷ್ಟು ನಾವು ನೋಡಿದ್ವಿ. ಶಾಸನಗಳನ್ನು ಇಷ್ಟು ತಿಳ್ಕೊಂಡಾದ್ಮೇಲೆ ನಾಣ್ಯಶಾಸ್ತ್ರದ ಬಗ್ಗೆ ನೋಡೋಣ. ನಾಣ್ಯಶಾಸ್ತ್ರ, ನಾಣ್ಯಗಳು ಸಹ ಅಂದರೆ ಕಾಯಿನ್ಸ್ ಅಲ್ವಾ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಈ ಶಬ್ದ ಬಹಳ ಇಂಪಾರ್ಟೆಂಟು. ನ್ಯೂಮಿಸ್ಮ್ಯಾಟಿಕ್ ಅಂತಂದರೆ ಏನು ಅಂತ. ವಿಡಿಯೋ ಉದ್ದ ಆಗಬಹುದು, ದೊಡ್ಡದಾಗಬಹುದು. ನಾ ಹೇಳಿದ್ದೀನಲ್ವಾ, ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋವನ್ನು ಶಾರ್ಟ್ ಅಂತೂ ಮಾಡೋದಿಲ್ಲ. ಯಾರಿಗೆ ನಿಜವಾಗ್ಲೂ ಆಸಕ್ತಿ ಇದೆಯೋ, ತಾಕತ್ತಿದೆಯೋ, ಇಷ್ಟೊತ್ತು ಕೂತ್ಕೊಳ್ಳೋದು, ಅವರು ನೋಡ್ತಾ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ಮುಂದುವರಿಯೋಣ. ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ನಾಗರಿಕತೆಯಲ್ಲಿ ನಾವು ಕಲ್ಲು, ಲೋಹ ಇದೆಲ್ಲ ಆಯಿತು. ಆದರೆ ನಮಗೆ ಹಣ ಅನ್ನೋದು ಹೇಗೆ ಬಂತು ಪ್ರಚಲಿತವಾಗಿ, ಅದನ್ನು ಹೇಗೆ ಮನುಷ್ಯ ಅಡಾಪ್ಟ್ ಮಾಡಿಕೊಂಡ ಅಲ್ವಾ. ಮೊದಲೆಲ್ಲ ಹಣ ಹುಟ್ಟಿದ ತಕ್ಷಣ ಮನುಷ್ಯನಿಗೆ ಹಣ ಸಿಕ್ಕಿರೋದಿಲ್ಲ. ಮೊದಲು ವಸ್ತು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಕ್ಕಿ ಕೊಟ್ಟು ಬೇಳೆ ಪಡೆಯೋದು, ಹಸು ಕೊಟ್ಟು ಬೇಕಾದ ಧಾನ್ಯವನ್ನು ಪಡ್ಕೊಳ್ಳೋದು, ವಸ್ತು ವಿನಿಮಯ ಪದ್ಧತಿ. ಆದರೆ ಅಲ್ಲಿ ಏನು ಸಮಸ್ಯೆ ಬರುತ್ತೆ, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇರಬೇಕಾಗತ್ತೆ. ನಿಮ್ಮ ಹತ್ರ ಅಕ್ಕಿ ಇದೆ, ಅದು ಇನ್ನೊಬ್ಬನಿಗೆ ಬೇಕಾಗಿರಬೇಕು. ಇನ್ನೊಬ್ಬನಿಗೆ ಅದರ ಅವಶ್ಯಕತೆ ಇದೆ ಅಂದರೆ ಮಾತ್ರ ಅವನು ನಿಮಗೆ ಬೇಕಾಗಿರೋದನ್ನು ಕೊಡ್ತಾನೆ. ನಿಮ್ಮ ಬಳಿ ಇರುವಂಥ ಅಕ್ಕಿ ಮತ್ತೊಬ್ಬನಿಗೆ ಬೇಕಾಗಿದ್ದರೆ ಅವನ ಬಳಿ ಇರುವಂತಹ ಬೇಳೆ ನಿಮಗೆ ಕೊಡಬಹುದು. ಎರಡೂ ಕಡೆ ಕೋಇನ್ಸಿಡೆನ್ಸ್ ಇರಬೇಕು, ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಇರಬೇಕು. ಇದು ಸಮಸ್ಯೆ. ಅದರಲ್ಲಿ ಎಲ್ರಿಗೂ ಯಾವಾಗಲೂ ಅದೇ ವಿಷಯ ಬೇಕಾಗಿರೋದಿಲ್ಲ ಅಲ್ವಾ. ಸೊ ಆಗ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮನುಷ್ಯ ಕಂಡುಕೊಂಡಂತಹ ಒಂದು ಉಪಾಯ, ಮೊದಲು ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನು ಬಳಸ್ತಾ ಇದ್ರು. ಆಮೇಲೆ ನಾಣ್ಯಗಳು ಸಹ ಇದೇ ಸಾಲಿನಲ್ಲಿ ಬರುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಹೊತ್ತಿಗೆ ಬುದ್ಧನ ಒಂದು ಸಮಕಾಲೀನ ಅವಧಿಯಲ್ಲಿ ಅವಾಗೇನಾಗುತ್ತೆ, ಸೆಕೆಂಡ್ ಅರ್ಬನೈಸೇಷನ್ ಅಂತ ಕರಿತೇವೆ. ಫಸ್ಟ್ ಅರ್ಬನೈಸೇಷನ್ ಅಂತ ಕರೆಯೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನನ್ನು. ಸೆಕೆಂಡ್ ಅರ್ಬನೈಸೇಷನ್ ಅಂತ ಹೇಳೋದು ಸುಮಾರು ಬುದ್ಧನ ಒಂದು ಅವಧಿಯಲ್ಲಿ. ಆವಾಗ ದೊಡ್ಡ ದೊಡ್ಡ ನಗರ, ರಾಜಗೃಹ, ಶ್ರಾವಸ್ತಿ, ವಾರಣಾಸಿ, ವೈಶಾಲಿ ನಗರಗಳು ಕಂಡುಬರುತ್ತೆ. ಅಂದರೆ ವ್ಯಾಪಾರ ಅನ್ನೋದು ಹಳ್ಳಿಯ ಗಡಿಯನ್ನು ದಾಟಿ ದೂರದ ಪ್ರಾಂತ್ಯಗಳಿಗೆ ವಿಸ್ತರಿಸ್ತಾ ಇದೆ. ಆವಾಗ ವಸ್ತು ವಿನಿಮಯ ಪದ್ಧತಿ ಯೂಸ್ ಆಗೋದಿಲ್ಲ, ಸಂಪೂರ್ಣವಾಗಿ ಸೋತು ಹೋಗುತ್ತೆ. ಆವಾಗ ಹಣಕಾಸು ಆರ್ಥಿಕತೆ, ಮನಿ ಇಕಾನಮಿ ಬೇಕಾಗುತ್ತೆ. ಸೊ ಭಾರತದ ನಾಣ್ಯದ ಉಗಮವನ್ನು ನಾವು ಊಹೆ ಮಾಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ನಿಜವಾಗ್ಲೂ ಸ್ಟಡಿ ಮಾಡಬೇಕು, ಆ್ಯಕ್ಚುಲಿ ತಿಳ್ಕೊಳ್ಬೇಕು ಅಂತಂದರೆ. ಸೊ ಆಗಿನ ಕಾಲದ ಸಾಹಿತ್ಯ ಗ್ರಂಥ ಮತ್ತು ಭೌತಿಕವಾಗಿ ನಮ್ಗೆ ಸಿಕ್ಕಿದೆ ನಾಣ್ಯ, ಅದೇನು ಹೇಳುತ್ತೆ ಅಂತ ನೋಡ್ತಾ ಹೋಗಬೇಕು. ಸಾಹಿತ್ಯಿಕ ಗ್ರಂಥಗಳನ್ನು ನೋಡಿದ್ರೆ ಪಾಲಿ ಗ್ರಂಥದಲ್ಲಿ ಉಲ್ಲೇಖ ಇದೆ. ಬೌದ್ಧ ಧರ್ಮದ ಗ್ರಂಥಗಳು, ವಿನಯ ಪೀಠಕ, ಸುತ್ತ ಪೀಠಕ, ಪಾಲಿ ಗ್ರಂಥಗಳು, ಅದರಲ್ಲಿ ನಾಣ್ಯಗಳ ನಿಖರವಾದ ಮತ್ತು ಸ್ಪಷ್ಟವಾದ ಹೆಸರುಗಳ ಉಲ್ಲೇಖ ಸಿಗುತ್ತೆ. ಇದರಲ್ಲಿ ಬರುವಂತಹ ಪ್ರಮುಖವಾದ ಹೆಸರುಗಳು ನೋಡಿ, ಕಹಾಪಣ ಅಥವಾ ಕರ್ಷಪಣ ಅಂತ ಕರಿತೇವೆ, ಅಂದರೆ ಪ್ರಮಾಣಿತವಾದಂಥ ನಾಣ್ಯ. ನಿಕ್ಕ ಅಂದರೆ ಆರಂಭದಲ್ಲಿ ಚಿನ್ನದ ಹಾರ ಅಥವಾ ಆಭರಣ ಅಂತ ಕರಿತಿದ್ರು, ಆಮೇಲೆ ನಿಧಾನವಾಗಿ ಒಂದು ತೂಕದ ನಾಣ್ಯ ಆಗಿ ಬದಲಾಗುತ್ತೆ. ಕಂಸ, ಕಾಕನೀಕ ಇದೆಲ್ಲ ಏನು, ಸಣ್ಣವಾದಂಥ ಮುಖಬೆಲೆ, ದಿನನಿತ್ಯದ ಚಿಲ್ಲರೆ ವ್ಯಾಪಾರಕ್ಕೆ ಬಳಸ್ತಾ ಇರುವಂಥ ತಾಮ್ರದ ನಾಣ್ಯ. ಸೊ ಕೇಳ್ತಾರೆ ಪ್ರಿಲಿಮ್ಸಲ್ಲಿ, ಕೇಳಿದರು ಪಣ ಅಥವಾ ಕರ್ಷಪಣ, ಕಹಾಪಣ, ನಿಕ್ಕ, ಕಂಸ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು, ನಾಣ್ಯ, ಕಾಯಿನ್, ನ್ಯೂಮಿಸ್ಮ್ಯಾಟಿಕ್ಸ್ ಅದಕ್ಕೆ ಸಂಬಂಧಪಟ್ಟಿರೋದು. ಮತ್ತು ಈ ಪಾಲಿ ಗ್ರಂಥಗಳಲ್ಲಿ ಹೇಳಿದಂತಹ ಏನು ಕಥೆಗಳಿದೆ ಅದಕ್ಕೆ ಪುರಾವೆಗಳು ಸಿಕ್ಕಿದೆ. ತಕ್ಷಶಿಲಾ, ಪಾಟಲಿಪುತ್ರ, ಕೌಶಾಂಬಿ, ಸೊ ಇದೆಲ್ಲ ಕಡೆ ಮುದ್ರೆ ಒತ್ತಿದಂತಹ ನಾಣ್ಯಗಳು, ಪಂಚ್ ಮಾರ್ಕಡ್ ಕಾಯಿನ್ಸ್ ಅಂತ ಕರಿತೇವೆ. ಸೊ ಅವುಗಳೆಲ್ಲ ಸಿಕ್ಕಿರೋದ್ರಿಂದ ಪಾಲಿ ಗ್ರಂಥಗಳ ವಿವರಣೆ ನಿಜ ಅಂತ ನಮ್ಗೆ ಗೊತ್ತಾಗುತ್ತೆ. ಪಂಚ್ ಮಾರ್ಕಡ್ ಕಾಯಿನ್ಸ್ ಅಂತ ಬಂತು ನೋಡಿ, ಮುದ್ರೆ ಒತ್ತಿದಂತಹ ನಾಣ್ಯಗಳು. ಅದು ಹೇಗಿರುತ್ತೆ ಅಂತಂದರೆ, ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಮೊದಲ ಬಂದಂತಹ, ಚಲಾವಣೆಗೆ ಬಂದಂತಹ ಅಧಿಕೃತ ನಾಣ್ಯ ಅಂತ ಹೇಳ್ಬೋದು ನೋಡಿ. ಇದನ್ನು ತಯಾರಿಸಲಿಕ್ಕೆ ಬೆಳ್ಳಿ, ಪ್ರಮುಖವಾಗಿ ಬೆಳ್ಳಿ ಬಳಸ್ತಾ ಇದ್ರು, ಮತ್ತು ಕಾಪರನ್ನು ಸಹ ಆವಾಗ ಅದನ್ನು ಸಹ ಬಳಸ್ತಾ ಇದ್ರು.
ಆದರೆ ಗೋಲ್ಡನ್ನು ಆ ಟೈಮ್ನಲ್ಲಿ ಬಳಸ್ತಾ ಇರಲಿಲ್ಲ. ಇನಿಷಿಯಲಿ ಗೋಲ್ಡ್ ಬಳಸ್ತಾ ಇರಲಿಲ್ಲ. ಸಿಲ್ವರ್ ಮತ್ತು ಕಾಪರ್, ಅಪರೂಪವಾಗಿ ಕಾಪರ್, ಪ್ರಮುಖವಾಗಿ ಬೆಳ್ಳಿ. ಮತ್ತು ಇವತ್ತು ನಾವು ನೋಡೋ ರೀತಿ ನಾಣ್ಯಗಳು ಆವಾಗ ಅಷ್ಟು ಪರ್ಫೆಕ್ಟ್ ಅಂದರೆ ಸರ್ಕಲ್ ಆಗಿ ಅಥವಾ ದುಂಡಗಿನ ಆಕಾರ ಇರಲಿಲ್ಲ. ಆವಾಗ ಬೆಳ್ಳಿಯ ದೊಡ್ಡ ತಗಡುಗಳನ್ನು ಕತ್ತರಿಸಿ ತಯಾರಿಸ್ತಾ ಇದ್ರು. ಚೌಕಾಕಾರ, ಆಯತಾಕಾರ ಅಥವಾ ಯಾವುದೇ ನಿರ್ದಿಷ್ಟ ಆಕಾರನೇ ಇರಲಿಲ್ಲ. ಸಣ್ಣ ಒಂದು ಕಾಯಿ ಥರ ಅಲ್ವಾ, ಆ ಥರ ಇರ್ತಾ ಇತ್ತು. ಮತ್ತು ಲೋಹದ ಚಪ್ಪಟೆ ಕಾಯಿಯ ಮೇಲೆ ಬೇರೆ ಬೇರೆ ಪಂಚ್ಗಳನ್ನು ಮಾಡ್ತಾಯಿದ್ರು, ಮೊಹರುಗಳನ್ನು ಒತ್ತಾ ಇದ್ರು. ಸೊ ಆ ಥರ ಮೊಹರುಗಳನ್ನು ಅಥವಾ ಮುದ್ರೆಯನ್ನು ಒತ್ತಿರೋದ್ರಿಂದ ಇದಕ್ಕೆ ಮುದ್ರೆ ಒತ್ತಿದ ನಾಣ್ಯಗಳು, ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಕರೀತಾರೆ. ಮತ್ತು ನಾಣ್ಯಗಳ ಮೇಲೆ ಆಗಿನ ಕಾಲದಲ್ಲಿ ರಾಜನ ಹೆಸರು, ಚಿತ್ರ, ಇಸ್ವಿ ಎಲ್ಲ ಇರ್ತಾ ಇರಲಿಲ್ಲ. ಫಸ್ಟ್ ಟೈಮು ಆವಾಗ ಏನು ಪ್ರಕೃತಿ, ಧರ್ಮದ ವಿವಿಧ ಸಂಕೇತ ಒಂದು ಕಡೆ ನಾಣ್ಯದ ಭಾಗದಲ್ಲಿ ಇರ್ತಿದ್ರೆ, ಅಥವಾ ಎರಡೂ ಭಾಗದಲ್ಲೂ ಇರಬಹುದು. ಸೂರ್ಯ ಮತ್ತು ಷಡ್ಚಕ್ರ, ಬೆಟ್ಟ, ಮರ, ಗೂಳಿ, ಆನೆ ಚಿತ್ರ ಇದೆಲ್ಲ ಸಿಗುತ್ತೆ ನಮಗೆ. ಫಸ್ಟ್ ಟೈಮು ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಇತ್ತಲ್ವ, ಅದ್ರ ಮೇಲೆ ಕಂಡು ಬರೋದು ಇದು. ಅಂದರೆ ಈ ಸಂಕೇತ ಎಲ್ಲ ಏನು, ಆ ವ್ಯಾಪಾರಿ ಸಂಘ, ಗಿಲ್ಡ್ಸ್ ಅಂತ ಕರಿತೇವೆ, ಅವರ ಅಧಿಕೃತ ಗುರುತು. ಈ ಮುದ್ರೆ ಒತ್ತಿದ ನಾಣ್ಯಗಳು ಉತ್ತರ ಭಾರತದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೂ ಚಲಾವಣೆಯಲ್ಲಿತ್ತು. ಕರ್ನಾಟಕದ ಬನವಾಸಿ, ಚಂದವಳ್ಳಿ, ರಾಯಚೂರು ಮುಂತಾದ ಕಡೆ ನಮಗೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಸಿಕ್ಕಿದೆ. ಅಂದರೆ ದಕ್ಷಿಣ ಭಾರತ ದೊಡ್ಡ ಮಟ್ಟದ ಹಣಕಾಸು ಜಾಲವನ್ನು ಹೊಂದಿತ್ತು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಬಂದಿದ್ದು ಯಾವುದೇ ನಿರ್ದಿಷ್ಟ ಆಕಾರ ಇರಲಿಲ್ಲ, ಪ್ರಕೃತಿಯ ಸಂಕೇತ ಹೊಂದಿತ್ತು ಫಸ್ಟ್ ಪಂಚ್ ಮಾರ್ಕ್ಡ್ ಕಾಯಿನ್ಸಲ್ಲಿ. ಆಮೇಲೆ ಮುಂದೆ ಭಾರತೀಯ ಇತಿಹಾಸದಲ್ಲಿ ಆ ಒಂದು ಮಾರ್ಕ್ಡ್ ಕಾಯಿನ್ಸ್ ಅಥವಾ ಕಾಯಿನ್ಸ್ಗಳ ನ್ಯೂಮಿಸ್ಮ್ಯಾಟಿಕ್ಸ್ನ ಸ್ವರೂಪ ಬದಲಾಗ್ತಾ ಹೋಗುತ್ತೆ. ನಾಣ್ಯಗಳ ಮೇಲೆ ರಾಜನ ಮುಖ ಇರಬಹುದು, ಹೆಸರು, ದೇವತೆ, ಈ ರೀತಿಯಾಗಿ ಆ ಒಂದು ವಿವರಗಳನ್ನು ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆ ಕ್ರಾಂತಿಕಾರಕ ಬದಲಾವಣೆ ತಂದವರು ಇಂಡೋ ಗ್ರೀಕ್ ಮತ್ತು ಕುಶಾನರು. ಅವರೇನು ಮಾಡ್ತಾರೆ, ನಾಣ್ಯಗಳ ಮೇಲೆ ಬೇರೆ ಬೇರೆ ವಿವರಗಳನ್ನು ಅಥವಾ ಬೇರೆ ಬೇರೆ ಮಾರ್ಕ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಮೌರ್ಯ ಸಾಮ್ರಾಜ್ಯದ ನಂತರ ಭಾರತದಲ್ಲಿ ಈ ಗ್ರೀಕ್ ರಾಜವಂಶಗಳು ಬರುತ್ತೆ ಆಳ್ವಿಕೆ ಮಾಡಲಿಕ್ಕೆ. ಅವುಗಳನ್ನು ನಾವು ಇಂಡೋ ಗ್ರೀಕ್ ಅಥವಾ ಬ್ಯಾಕ್ಟ್ರಿಯನ್ ಗ್ರೀಕ್ಸ್ ಅಂತ ಕರಿತೇವೆ. ಸೊ ಇವರು ರಾಜರ ಮುಖಗಳನ್ನು, ಪೋರ್ಟ್ರೇಟ್ ಆಫ್ ಕಿಂಗ್ಸನ್ನು ನಾಣ್ಯಗಳ ಮೇಲೆ ಕೆತ್ತಿದ್ದಾರೆ, ಸ್ಪಷ್ಟವಾಗಿ ಕೆತ್ತಿದ್ದಾರೆ. ರಾಜ ಕಿರೀಟ ಧರಿಸಿರೋದು ಅಥವಾ ಶಿರಸ್ತ್ರಾಣ ಧರಿಸಿರೋದು, ಶಿರಸ್ತ್ರಾಣ ಅಂತಂದರೆ ನಾವೀಗೇನು ಹೆಲ್ಮೆಟ್ ಅಂತ ಹೇಳ್ತೇವೆ, ಸೊ ಅದನ್ನು ತಿಳಿಸಿರೋದು, ಮತ್ತು ಯುದ್ಧದ ಉಡುಪಿನಲ್ಲಿರೋದು. ಸೊ ಈ ರೀತಿಯಾದಂಥ ನಾಣ್ಯಗಳು ಆವಾಗ ಬಂತು. ಸೊ ನಾಣ್ಯ ಅಂತಂದರೆ ಚಿತ್ರಗಳು ಮಾತ್ರ ಇರಲಿಲ್ಲ, ರಾಜನ ಅಧಿಕೃತ ಹೆಸರು, ಆಡಳಿತ ನಡೆಸಿದ ವರ್ಷ, ಮತ್ತು ಬೇರೆ ಬೇರೆ ಸಾಹಿತ್ಯಿಕ ಗ್ರಂಥಗಳಲ್ಲೂ ಸಿಗದೇ ಇರುವಂಥ ಎಷ್ಟೋ ವಿವರಗಳು ನಾಣ್ಯಗಳಿಂದ ನಮಗೆ ಸಿಕ್ಕಿದೆ. ಅದಾದಮೇಲೆ ಕುಶಾನ ಅರಸು, ಇಂಡೋ ಗ್ರೀಕರು ಆಳ್ವಿಕೆ ನಡೆಸಬೇಕಾದ್ರೆ ಏನು ಮಾಡ್ತಾರೆ, ದ್ವಿಭಾಷಾ ದ್ವಿಲಿಪಿ, ಆವಾಗೆ ನೋಡಿದ್ವಲ್ವ, ಬೈಲಿಂಗ್ವಲ್ ಕಾಯಿನ್ಸನ್ನು ಯೂಸ್ ಮಾಡ್ತಾರೆ, ಹೊರಡಿಸ್ತಾರೆ. ನಾಣ್ಯದ ಮುಂಭಾಗದಲ್ಲಿ ರಾಜನ ಚಿತ್ರ ಇರುತ್ತೆ, ಸುತ್ತಲೂ ಗ್ರೀಕ್ ಭಾಷೆ, ಗ್ರೀಕ್ ಲಿಪಿ ಇರುತ್ತೆ. ಅಂದರೆ ಗ್ರೀಕ್ ಅವರ ಬೇರು ಅಲ್ವಾ, ಗ್ರೀಕ್ ಆ ಕಡೆಯಿಂದ ಬಂದವರು. ಹಿಂಭಾಗದಲ್ಲಿ ಸ್ಥಳೀಯ ಜನರಿಗೆ, ವ್ಯಾಪಾರಿಗಳಿಗೆ ಸುಲಭ ಆಗಲಿ ಅಂತ ಪ್ರಾಕೃತ ಭಾಷೆ, ಖರೋಷ್ಠಿ ಲಿಪಿ ಅದನ್ನು ಬಳಸ್ತಾ ಇದ್ರು. ಕೆಲವು ಕಡೆ ಬ್ರಾಹ್ಮಿ ಲಿಪಿಯನ್ನು ಬಳಸಿದ್ದಾರೆ. ಅಂದರೆ ಮುಂಭಾಗದಲ್ಲಿ ಏನು ಗ್ರೀಕ್ನಲ್ಲಿ ಇದ್ದ ರಾಜನ ಹೆಸರನ್ನು ಹಿಂಭಾಗದಲ್ಲಿ ಪ್ರಾಕೃತ ಭಾಷೆಗೆ ಅನುವಾದಿಸಿ ಕೆತ್ತುತ್ತಾ ಇದ್ರು. ಸೊ ಹೀಗಾಗಿ ನಾಣ್ಯಗಳು ಅಂತಂದರೆ ರಾಜಕೀಯ ಶಕ್ತಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಸಹಿಷ್ಣುತೆ, ಧಾರ್ಮಿಕ ಸಮ್ಮಿಲನ, ಇದೆಲ್ಲವನ್ನ ಅದು ಬಿಂಬಿಸ್ತಾ ಇದೆ. ಅಂದರೆ ನಾಣ್ಯಗಳ ಹಿಂಭಾಗದಲ್ಲಿ ನೋಡಿ, ಕೆಲವೊಂದು ಸಾರಿ ಗ್ರೀಕ್ ಮತ್ತು ಭಾರತದ ದೇವತೆಗಳ ಚಿತ್ರ. ಗ್ರೀಕ್ ದೇವತೆಗಳು ಯಾರು ಅಂತಂದರೆ ಅಪೋಲೋ, ಹೆರಾಕ್ಲಿಸ್, ಅಥೇನಾ, ಇವೆಲ್ಲ ಗ್ರೀಕ್ ದೇವತೆಗಳ ಹೆಸರು. ಅವರ ಚಿತ್ರಗಳು ಇದೆ. ಮತ್ತು ಅದರ ಜೊತೆ ಭಾರತೀಯ ದೇವತೆಗಳು ಯಾರು, ಕುಶಾನ ಅರಸರು ಏನು ಮಾಡ್ತಾರೆ, ಭಗವಾನ್ ಬುದ್ಧನ ಚಿತ್ರಗಳು, ಮತ್ತು ಶಿವನ ತ್ರಿಶೂಲ, ನಂದಿ ಜೊತೆ ಇರುವಂಥ ಚಿತ್ರ, ಕಾರ್ತಿಕೇಯ, ಲಕ್ಷ್ಮೀದೇವಿ ಚಿತ್ರಗಳನ್ನು ಕೆತ್ತಿದ್ದಾರೆ. ಅಂದರೆ ಸಾಂಸ್ಕೃತಿಕ ಸಮ್ಮಿಲನ, ಬೇರೆ ಬೇರೆ ಕಡೆಯಿಂದ ಬಂದಂಥವರು ಇಲ್ಲಿನ ಸಂಸ್ಕೃತಿ ಜೊತೆ ತಮ್ಮನ್ನು ಗುರುತಿಸ್ಕೊಂಡು ಇದರ ಜೊತೆ ಸಮ್ಮಿಲನವಾಗ್ತಾ ಇದ್ದಾರೆ. ಮತ್ತು ನಾಣ್ಯ ಅಂದ ತಕ್ಷಣ ನಮಗೆ ಅವರು ಯಾವ ಒಂದು ಲೋಹವನ್ನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಕುಶಾನರು ನೋಡಿ, ಇಂಡೋ ಗ್ರೀಕ್ ಮತ್ತು ಕುಶಾನರು ಏನು ಮಾಡ್ತಾರೆ, ಗೋಲ್ಡ್, ಕಾಪರ್ ಎರಡೂ ಲೋಹಗಳನ್ನು ತುಂಬ ಚೆನ್ನಾಗಿ ಬಳಸ್ತಾರೆ ನಾಣ್ಯದಲ್ಲಿ. ಭಾರತದಲ್ಲಿ ಫಸ್ಟ್ ಟೈಮು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಿರೋದು ಇಂಡೋ ಗ್ರೀಕರು.
ಕುಶಾನರು ಇನ್ನೂ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ವಿಮಾ ಕಡ್ಪಿಸಸ್ ಅನ್ನುವಂಥ ಕುಶಾನ ರಾಜ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡ್ತಾನೆ. ಈ ಚಿನ್ನದ ನಾಣ್ಯಗಳನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವ್ಯಾಪಾರಕ್ಕೆ, ರೋಮನ್ ಸಾಮ್ರಾಜ್ಯದ ಜೊತೆ ವಾಣಿಜ್ಯ ಜಾಲಕ್ಕೆ ಅದನ್ನೆಲ್ಲ ಬಳಸ್ಕೊಳ್ತಾರೆ. ವ್ಯಾಪಾರ ವಾಣಿಜ್ಯಕ್ಕೆ ಚಿನ್ನದ ನಾಣ್ಯಗಳು ಬಳಕೆ ಆಗ್ತಾ ಇದ್ವು. ಇದರ ಜೊತೆ ದೊಡ್ಡ ದೊಡ್ಡ ವ್ಯಾಪಾರಕ್ಕೆ ಅದು ಉಪಯೋಗ ಆದರೆ, ಶ್ರೀಮಂತರು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮಾತ್ರ ನಾಣ್ಯಗಳು ಸೀಮಿತ ಆಗಿರಲಿಲ್ಲ. ಜನಸಾಮಾನ್ಯರ ದಿನನಿತ್ಯದ ಸಣ್ಣ ವ್ಯಾಪಾರಕ್ಕೂ ಹಣ ಸಿಗಬೇಕು ಅಂತ ಕುಶಾನರು ಏನು ಮಾಡ್ತಾರೆ, ತಾಮ್ರದ ನಾಣ್ಯಗಳನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ಚಲಾವಣೆಗೆ ತರ್ತಾರೆ. ಅಂದರೆ ಆರ್ಥಿಕವಾಗಿ ಎಷ್ಟು ಸಕ್ರಿಯವಾಗಿತ್ತು ಆಗಿನ ಸಮಾಜ ಅಲ್ವಾ. ಚಿನ್ನದ ನಾಣ್ಯ ಯಾರಿಗೆ ಬೇಕೋ ಅಥವಾ ಆ ಲೆವೆಲಿಂದು ಚಿನ್ನದ ನಾಣ್ಯ, ಜನಸಾಮಾನ್ಯರಿಗೆ ತಾಮ್ರದ ನಾಣ್ಯ. ಸೊ ಇದಾದಮೇಲೆ ಪ್ರಾಚೀನ ಭಾರತದಲ್ಲಿ ಈ ಒಂದು ಆರ್ಥಿಕತೆ, ಈ ಆರ್ಥಿಕ ವ್ಯವಸ್ಥೆ ನಮ್ಮ ದೇಶದಕ್ಕೆ ಮಾತ್ರ ಅಲ್ಲ, ಅದು ಬೇರೆ ಕಡೆ ಸಹ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ರೋಮನ್ ಸಾಮ್ರಾಜ್ಯಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಅದು ತುಂಬ ದೊಡ್ಡ ಪ್ರಮಾಣದಲ್ಲಿತ್ತು ಆವಾಗ. ಕಡಲ ವ್ಯಾಪಾರ ಅಲ್ವಾ, ಮ್ಯಾರಿಟೈಮ್ ಟ್ರೇಡ್ ಇರಬಹುದು. ಸೊ ಅಲ್ಲಿ ನಮ್ಮ ದೇಶದ್ದು ಮತ್ತು ಆ ರೋಮನ್ ಎಂಪೈರ್ ಜೊತೆ ಕನೆಕ್ಷನ್ ಇರೋದು ನಮಗೆ ಸಿಗುತ್ತೆ. ಅಲ್ಲಿ ಭಾರತದ ಮಣ್ಣಿನಲ್ಲಿ ರೋಮನ್ ನಾಣ್ಯಗಳು ನಮಗೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ವ್ಯಾಪಾರದ ಬಗ್ಗೆ ನಮಗೆ ಸುಳಿವಿದೆ, ಅಂದರೆ ಕ್ಲೂ ಇದೆ. ಮತ್ತು ರೋಮ್ ದೇಶದಲ್ಲಿ ಅಗಸ್ಟಸ್ ಮತ್ತು ಟಿಬೇರಿಯಸ್ ಅನ್ನುವಂಥ ಚಕ್ರವರ್ತಿಗಳು ಹೊರಡಿಸಿದಂತಹ ಚಿನ್ನ ಬೆಳ್ಳಿ ನಾಣ್ಯ ತಮಿಳುನಾಡು, ಕೇರಳ, ಕರ್ನಾಟಕದ ಪ್ರಸ್ಥಭೂಮಿಯಲ್ಲಿ ಸಿಕ್ಕಿದೆ. ಅದರ ಜೊತೆ ರೋಮನ್ ಇತಿಹಾಸಕಾರ ಪ್ಲೀನಿಯನ್ ಅವನೇನು ಹೇಳ್ತಾನೆ ಅಂತಂದರೆ, ಭಾರತದ ಐಷಾರಾಮಿ ವಸ್ತುಗಳು ನೋಡಿ, ಸಾಂಬಾರು ಪದಾರ್ಥ, ರೇಷ್ಮೆ, ಇದೆಲ್ಲ ಭಾರತದ ಐಷಾರಾಮಿ ವಸ್ತುಗಳು. ಇದಕ್ಕೋಸ್ಕರ ರೋಮನ್ ಸಾಮ್ರಾಜ್ಯದ ಚಿನ್ನ ಎಲ್ಲ ಭಾರತದ ಕಡೆ ಹರಿದು ಹೋಗ್ತಾ ಇದೆ ಅಂತ ಪ್ಲೀನಿ ವಿಷಾದದಿಂದ ಹೇಳ್ತಾನೆ. ಅಂದರೆ ಯಾವ ರೀತಿ ಇರಬಹುದು ಭಾರತದ ಆವಾಗಿನ ಪರಿಸ್ಥಿತಿ ಅಲ್ವಾ. ಸೊ ಇದು ಹಾಗಾಗಿ ರೋಮನ್ ಚಿನ್ನದ ನಾಣ್ಯ ಅಥವಾ ನಮ್ಮ ಒಂದು ಟ್ರೇಡು ಅದಕ್ಕೆ ಒಂದು ಎಕ್ಸಾಂಪಲ್ ಅಥವಾ ಎವಿಡೆನ್ಸ್. ಮತ್ತು ಭಾರತಕ್ಕೆ ಬಂದ ಮೇಲೆ ಆ ಚಿನ್ನದ ನಾಣ್ಯ ಭಾರತಕ್ಕೆ ಬರ್ತದಲ್ವಾ, ಆ ರೋಮನ್ ನಾಣ್ಯಗಳನ್ನು ರಾಜರು ಕರಗಿಸೋದಿಲ್ಲ. ಅವರೇನು ಮಾಡ್ತಾರೆ, ನಾಣ್ಯದ ಮೇಲೆ ರೋಮನ್ ಚಕ್ರವರ್ತಿಯ ಚಿತ್ರ ಇರುತ್ತೆ, ಅದರ ಮೇಲೆ ಒಂದು ಗೆರೆ ಎಳಿತಾರೆ, ಕೌಂಟರ್ ಮಾರ್ಕಿಂಗ್ ಮಾಡ್ತಾರೆ, ಅಥವಾ ತಮ್ಮದೇ ಆದಂಥ ಒಂದು ಸಣ್ಣ ಮುದ್ರೆ ಇರುತ್ತೆ, ಅದನ್ನು ಒತ್ತಾರೆ. ಸೊ ಒತ್ತೋದ್ರ ಮೂಲಕ ಲೋಕಲ್ ಲೆವೆಲಲ್ಲಿ, ಲೋಕಲ್ ಮಾರ್ಕೆಟಲ್ಲೂ ಅದನ್ನು ಉಪಯೋಗಿಸ್ಕೊಳ್ತಾರೆ, ಚಲಾವಣೆಗೆ ತರ್ತಾರೆ. ಸೊ ಹಾಗಾಗಿ ಜಾಗತಿಕ ಕರೆನ್ಸಿಯನ್ನು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು, ಎಷ್ಟು ಸುಲಭವಾಗಿ ಅದನ್ನು ಅಡಾಪ್ಟ್ ಮಾಡ್ಕೋಬಹುದು ಅಂತ ಆಗಿನ ಕಾಲದಲ್ಲಿ ಅವರು ಇಂಥ ಪ್ಲ್ಯಾನನ್ನು ಯೂಸ್ ಮಾಡ್ತಾಯಿದ್ರು. ಮತ್ತು ಅದ್ರ ಜೊತೆ ರೋಮನ್ ಸಾಮ್ರಾಜ್ಯದ ಜೊತೆ ಈ ವಾಣಿಜ್ಯ ಜಾಲ ಏನಿತ್ತು, ಇದು ಪ್ರಮುಖವಾಗಿ ನಿರ್ವಹಿಸಲ್ಪಡೋದು, ನಿಯಂತ್ರಿಸಲ್ಪಡೋದು ಯಾವುದರಿಂದ, ಪ್ರಮುಖ ಬಂದರುಗಳು. ಈ ಬಂದರುಗಳ ಹೆಸರನ್ನು UPSC KPSCಯಲ್ಲಿ ಕೇಳ್ತಾನೆ ಇರ್ತಾರೆ. ಬಂದರುಗಳು, ಈ ಪೋರ್ಟ್ಸ್ಗಳೇ ಪ್ರಮುಖವಾದ ಜಾಗತಿಕ ಮಟ್ಟದ ಕೊಂಡಿಗಳು, ಲಿಂಕ್ಸ್. ಭರೂಚ್ ಮೊದಲನೇದು, ಗುಜರಾತ್ ನರ್ಮದಾ ನದಿ ಆ ಭಾಗದಲ್ಲಿ ಇರುವಂಥ ಬಂದರು. ಪಶ್ಚಿಮ ಕರಾವಳಿ, ಇದು ನೋಡಿ ಗುಜರಾತ್ ನೆನಪು ಮಾಡ್ಕೊಳ್ಳಿ, ಪಶ್ಚಿಮ ಭಾಗ. ಸೊ ಉತ್ತರ ಭಾರತವನ್ನು ಜಾಗತಿಕ ಮಾರುಕಟ್ಟೆಗೆ ಜೋಡಿಸುವಂಥ ಪ್ರಮುಖ ಕೇಂದ್ರ ಇದು. ಇಲ್ಲಿಂದ ಹತ್ತಿ, ಬಟ್ಟೆ, ರೇಷ್ಮೆ, ರತ್ನಗಳೆಲ್ಲ ರೋಮ್ಗೆ ರಫ್ತಾಗ್ತಾ ಇತ್ತು. ಆಮೇಲೆ ಮುಜರಿಸ್, ಇಂದಿನ ಕೇರಳದ ಕರಾವಳಿಯಲ್ಲಿದ್ದಂಥ ಈ ಬಂದರು ಇವತ್ತು ಇಲ್ಲಿದೆ ಕೇರಳದ ಕರಾವಳಿ. ಜಗತ್ತಿಗೆ ಸಾಂಬಾರು ಪದಾರ್ಥ, ಬ್ಲ್ಯಾಕ್ ಪೇಪರ್, ಮತ್ತು ಅವರು ಕರಿಮೆಣಸು, ಬ್ಲ್ಯಾಕ್ ಪೇಪರನ್ನು ಕಪ್ಪು ಚಿನ್ನ ಅಂತ ಕರೀತಾ ಇದ್ರು ರೋಮನ್ರು. ಸೊ ಇದರಲ್ಲಿ, ಈ ಬಂದರಿನಲ್ಲಿ, ಮುಜರಿಸ್ ಬಂದರಿನಲ್ಲಿ ರೋಮನ್ನರ ದೊಡ್ಡ ವಸಾಹತುಗಳಿರ್ತಾ ಇತ್ತು. ಅದನ್ನು ರಕ್ಷಣೆಗೋ ಮಾಡಲಿಕ್ಕೆ ಸೈನಿಕರ ತುಕಡಿಯೂ ಇರ್ತಾ ಇತ್ತು ಅಂತ ಗ್ರೀಕ್ ಗ್ರಂಥಗಳಲ್ಲಿ ದಾಖಲೆ ಇದೆ. ಇದಾದಮೇಲೆ ಅರಿಕಮೇಡು, ಬಹಳ ಇಂಪಾರ್ಟೆಂಟು. ಪುದುಚೇರಿ ಹತ್ರ ಇರೋದು ಪೂರ್ವ ಕರಾವಳಿ, ಯಾವುದು ಈಸ್ಟ್ ಭಾಗ. ಸೊ ಇಲ್ಲಿ ಬಂದರು ಮಾತ್ರ ಅಲ್ಲ, ಇದು ದೊಡ್ಡ ಉತ್ಪಾದನಾ ಮತ್ತು ಸಂಗ್ರಹಣಾ ಕೇಂದ್ರ ಅಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರೇಡಿಂಗ್ ಸೆಂಟರ್. ಅದರ ಜೊತೆ ವೇರ್ ಹೌಸ್ಗಳು ಅಂತ ಏನು ಹೇಳ್ತೇವೆ ಅದು. ಸೊ ಇಲ್ಲಿ ಉತ್ಖನನ ನಡೆದಾಗ ರೋಮನ್ ಮಾದರಿಯ ಮಡಿಕೆ ಮತ್ತು ಆ್ಯಂಫೋರೆ, ಮಧ್ಯದ ಜಾಡಿಗಳು, ಗ್ಲಾಸ್ ಮಣಿ ರೋಮನ್ದು ಅದೆಲ್ಲ ಸಿಕ್ಕಿದೆ. ಅಂದರೆ ವ್ಯಾಪಾರ, ಈ ರೀತಿ ಎಲ್ಲ ವಸ್ತುಗಳು ವ್ಯಾಪಾರ ಆಗ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಇದಾದಮೇಲೆ ತಾಮ್ಲುಕ್, ಅಂದರೆ ಪಶ್ಚಿಮ ಬಂಗಾಳ ನೋಡಿ, ಪಶ್ಚಿಮ ಬಂಗಾಳ ನೆನಪು ಮಾಡ್ಕೊಳ್ಳಿ. ಆ ಭಾಗದಲ್ಲಿ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಇದ್ದಂತಹ ಬಂದರು ತಾಮ್ಲುಕ್, ತಾಮ್ರ ಲಿಪ್ತಿ ಅಂತ ಸಹ ಕರಿತೇವೆ. ಸೊ ಆಗ್ನೇಯ ಏಷ್ಯಾ, ಚೀನಾದೊಂದಿಗೆ ಇದು ಕನೆಕ್ಟ್ ಮಾಡ್ತಾ ಇತ್ತು. ಸೊ ಮೌರ್ಯರ ಕಾಲದಿಂದಲೂ ಈ ಬಂದರು ಬಹಳ ಪ್ರಮುಖವಾದ ಜಲಮಾರ್ಗದ ಪ್ರಧಾನ ಕೇಂದ್ರ ಅಂತ ಹೇಳ್ಬೋದು.
ಸೊ 4 ಬಂದರುಗಳು ಇಂಪಾರ್ಟೆಂಟು ಯಾವ್ಯಾವುದು? ಭರೂಚ್, ಮುಜರಿಸ್, ಅರಿಕಮೇಡು, ತಾಮ್ಲುಕ್, ತಾಮ್ರಲಿಪ್ತಿ ಅಂತಲೂ ಕರೀತಾರೆ. ಇದಾದಮೇಲೆ ಪಣಂ ನೋಡಿ, ಪಣಂ ಅಂತ ಶಬ್ದ ಆವಾಗವಾಗ ಬರ್ತಾ ಇರುತ್ತೆ. ಅಂದರೆ ಪ್ರಾಚೀನ ಮಧ್ಯಕಾಲೀನ ಭಾರತದಲ್ಲಿ, ಅದರಲ್ಲೂ ಗಂಗರು, ಹೊಯ್ಸಳರು, ವಿಜಯನಗರದ ಅರಸರು ತುಂಬ ಸಣ್ಣದಾಗಿರುವಂತಹ ಸಣ್ಣ ಗಾತ್ರದ ಚಿನ್ನದ ನಾಣ್ಯಗಳನ್ನು ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಫಣಂ ಅಥವಾ ಹಣ ಅಂತ ಕರೀತೇವೆ ನಾವು ಕನ್ನಡದಲ್ಲಿ. ಅಂದರೆ ಜಗತ್ತಿನಲ್ಲೇ ಅತ್ಯಂತ ಸಣ್ಣ ಗಾತ್ರದ ಕಡಿಮೆ ತೂಕದ ನಾಣ್ಯದ ಸಾಲಿಗೆ ಸೇರುತ್ತೆ ಇದು. ಕೆಲವೊಂದು ಸಾರಿ ಒಂದು ಧಾನ್ಯದ ಕಾಳಿನಷ್ಟು ಸಣ್ಣದಿರ್ತಿತ್ತಂತೆ, ಅಂದರೆ ಅಷ್ಟು ಚಿಕ್ಕದು ಚಿನ್ನದ ನಾಣ್ಯ. ಅಂದರೆ ಉನ್ನತ ಮಟ್ಟದ ವಾಣಿಜ್ಯ ವ್ಯವಹಾರಗಳಲ್ಲಿ ತೆರಿಗೆಯನ್ನು ಪಾವತಿಸಲಿಕ್ಕೆ ಪಣಂ ನಾಣ್ಯಗಳನ್ನು ಬಳಸ್ತಾ ಇದ್ರು. ಸಾಹಿತ್ಯದಲ್ಲಿ ವರಾಹ ಅನ್ನೋದು ದೊಡ್ಡ ಚಿನ್ನದ ನಾಣ್ಯ, ಪಣಂ ಅನ್ನೋದು ಸಣ್ಣ ಮುಖಬೆಲೆಯ ಚಿನ್ನದ ನಾಣ್ಯ ಅಂತ ಉಲ್ಲೇಖ ಬರುತ್ತೆ. ಮತ್ತು ಕುಶಾನರು ಮತ್ತು ಗುಪ್ತರು ಕಂಪ್ಯಾರಿಟಿವ್ ಸ್ಟಡಿ ಮಾಡಲಿಕ್ಕೆ UPSC ಮೇನ್ಸಲ್ಲಿ ಹೇಳ್ತಾರೆ. ಕ್ವಶನ್ ಬರುತ್ತೆ, ಗೊತ್ತಿರಬೇಕು. ನಾಣ್ಯ ಅಂದ ತಕ್ಷಣ ಅವುಗಳ ತೂಕ ಯಾವ ಥರ ಇದೆ, ಅದರ ಕಲಾತ್ಮಕ ಶೈಲಿ, ಲೋಹದ ಶುದ್ಧತೆಯನ್ನು ನಾವು ನೋಡಿದರೆ ಆಗಿನ ಕಾಲದಲ್ಲಿ ಆ ಸಾಮ್ರಾಜ್ಯ ಎಕನಾಮಿಕಲಿ ಪ್ರಾಸ್ಪರ್ ಆಗಿತ್ತಾ ಅಥವಾ ಕುಸಿತವನ್ನು ಕಾಣ್ತಾ ಇತ್ತಾ ಅಂತ ನಾವು ತಿಳ್ಕೊಬಹುದು. ಈಗ ಕುಶಾನರು ಮತ್ತು ಗುಪ್ತರ ಚಿನ್ನದ ನಾಣ್ಯನ ನಾವು ಕಂಪೇರ್ ಮಾಡಿದರೆ ಗೊತ್ತಾಗುತ್ತೆ. ಕುಶಾನರ ನಾಣ್ಯಗಳು ಹೇಗಿರ್ತಾ ಇತ್ತು? ತುಂಬ ಶುದ್ಧವಾಗಿರ್ತಿತ್ತು, ಪ್ಯೂರಿಟಿ ಜಾಸ್ತಿ ಇರ್ತಾ ಇತ್ತು. ಅಂದರೆ ಆಗಿನ ಕಾಲದ ಕರೆನ್ಸಿ, ಜಾಗತಿಕ ಕರೆನ್ಸಿ ರೋಮನ್ ಸಾಮ್ರಾಜ್ಯದ ಡೆನಾರಿಯಸ್, ಅದಕ್ಕೆ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗೋ ರೀತಿ ಸುಮಾರು 124 ಗ್ರೇನ್ಸು ಆ ರೀತಿಯಾಗಿ ಅವರು ಅದನ್ನು ತಯಾರಿಸ್ತಾರೆ. ಆಗಿನ ಕಾಲದ ಜಾಗತಿಕ ಕರೆನ್ಸಿ ಅಂದರೆ ಚಿನ್ನದ ಶುದ್ಧತೆಯ ಪ್ರಮಾಣ ಅದರಲ್ಲಿ 90%ಗಿಂತನೂ ಜಾಸ್ತಿ ಇತ್ತು. ಸಿಲ್ಕ್ ರೂಟು ರೋಮನ್ ಸಾಮ್ರಾಜ್ಯದ ಜೊತೆ ಯಾವ ರೀತಿ ವ್ಯಾಪಾರ ಅಷ್ಟು ಸೆಕ್ಯೂರ್ ಆಗಿತ್ತು, ಮತ್ತು ಕುಶಾನರ ಬೊಕ್ಕಸ ಎಷ್ಟು ಚಿನ್ನದಿಂದ ತುಂಬಿಕೊಂಡಿತ್ತು ಅಂತ ಗೊತ್ತಾಗುತ್ತೆ ಅಲ್ವಾ. ಹಣದುಬ್ಬರ ಬಿಕ್ಕಟ್ಟು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾಣ್ಯದಲ್ಲಿ ಯಾವುದೇ ಕಲಬೆರಕೆ ಅಥವಾ ಬೇರೆ ಮೆಟಲ್ಗಳನ್ನು, ಲೋಹಗಳನ್ನು ಅಂದರೆ ಮಿಶ್ರಣ ಮಾಡಲಿಲ್ಲ ಅಲ್ಲಿ. ಗುಪ್ತರ ಕಾಲದ ನಾಣ್ಯವನ್ನು ನೋಡಿದರೆ, ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರಿತೇವೆ ಅಲ್ವಾ. ಅವರ ನಾಣ್ಯಗಳಲ್ಲೂ ಕಲಾತ್ಮಕ ಶ್ರೀಮಂತಿಕೆ ಇದೆ. ಆದರೆ ಇಲ್ಲಿ ಬರೋದೇನು, ಗುಪ್ತರ ನಾಣ್ಯಗಳನ್ನು ದಿನಾರ್ ಅಂತ ಕರೆದಿದ್ದಾರೆ ಶಾಸನದಲ್ಲಿ. ಕಲಾತ್ಮಕವಾಗಿ ತುಂಬ ಸುಂದರವಾಗಿದೆ. ಸಮುದ್ರಗುಪ್ತ ವೀಣೆನ ನುಡಿಸ್ತಾ ಇರುವಂಥ ಚಿತ್ರ, ರಾಜ ಸಿಂಹ ಅಥವಾ ಹುಲಿಯನ್ನು ಬೇಟೆಯಾಡ್ತಾ ಇರುವಂಥ ಚಿತ್ರ, ಅಶ್ವಮೇಧ ಯಾಗದ ನೆನಪಿಗೆ ಹೊರಡಿಸಿರುವಂಥ ನಾಣ್ಯ. ಸೊ ಇದೆಲ್ಲ ನಾವು ನೋಡ್ಬೋದು. ಅಂದರೆ ಒಂದು ನಾಣ್ಯದಲ್ಲಿ ಇಷ್ಟೊಂದು ಸೌಂದರ್ಯ, ವಿನ್ಯಾಸವನ್ನು ಇಷ್ಟು ಸೂಕ್ಷ್ಮವಾಗಿ ಕೆತ್ತಿರೋದು ಮತ್ತು ನಮಗೆಲ್ಲೂ ಕಾಣಿಸೋದೇ ಇಲ್ಲ. ಆದರೆ ಇನ್ನೊಂದೇನು, ಗುಪ್ತರ ಆರಂಭಿಕ ಹಂತದಲ್ಲಿ ನಾಣ್ಯದ ಚಿನ್ನದ ಶುದ್ಧತೆ ತುಂಬ ಇತ್ತು. ಸಮುದ್ರಗುಪ್ತನ ಕಾಲದಲ್ಲಿ ನಾಣ್ಯಗಳು ಶುದ್ಧವಾದ ಚಿನ್ನವನ್ನು ಹೊಂದಿತ್ತು. ಸಾಮ್ರಾಜ್ಯ ಬರ್ತಾ ಬರ್ತಾ ಕೊನೆಯ ಹಂತಕ್ಕೆ ಬಂದಾಗ ಸ್ಕಂದಗುಪ್ತನ ಅವಧಿಯಲ್ಲಿ ನಾಣ್ಯಗಳ ತೂಕ ಹೆಚ್ಚಾಗುತ್ತೆ, ಆದರೆ ಚಿನ್ನದ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಏನು ಮಾಡ್ತಾರೆ, ಚಿನ್ನದ ಜೊತೆ ಬೇರೆ ಹಗುರ ಲೋಹಗಳನ್ನು ಮಿಶ್ರಣ ಮಾಡಲಿಕ್ಕೆ, ಡಿಬೇಸ್ಮೆಂಟ್ ಅಂತ ಕರಿತೇವೆ, ಪ್ರಾರಂಭ ಮಾಡ್ತಾರೆ. ಅಂದರೆ ಏನದರ ಅರ್ಥ, ಗುಪ್ತರ ಕೊನೆಯ ಅವಧಿಯಲ್ಲಿ ಶುದ್ಧತೆ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತ ತುಂಬ ಜನ ಸ್ಟಡಿ ಮಾಡ್ತಾರೆ. 2 ಪ್ರಮುಖವಾದ ಕಾರಣಗಳು, ಒಂದು ಅರ್ಬನ್ ಡಿಕೆ, ಇನ್ನೊಂದು ಡಿಸೆಂಟ್ರಲೈಸೇಷನ್. ಅರ್ಬನ್ ಡಿಕೆ ಅಂತಂದರೆ, ಈಗ ರೋಮನ್ ಸಾಮ್ರಾಜ್ಯ ಆವಾಗ ಪತನ ಆಗುತ್ತೆ, ಪಶ್ಚಿಮ ಏಷ್ಯಾದಲ್ಲೂ ಬೇರೆ ಬೇರೆ ಘಟನೆ ನಡೆಯುತ್ತೆ. ಆವಾಗ ಅಲ್ಲಿ ಬೇರೆ ಜಾಗತಿಕ ಮಟ್ಟದಲ್ಲಿ ಹೇಗೆ ಸಮಸ್ಯೆಗಳು ಬರುತ್ತೋ, ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ಕುಸಿತ ಆಗುತ್ತೆ. ದೊಡ್ಡ ದೊಡ್ಡ ವಾಣಿಜ್ಯ ನಗರ ಎಲ್ಲ ಮಹತ್ವ ಕಳ್ಕೊಂಡು ಹಳ್ಳಿಗಳಾಗಿ ಬದಲಾಗ್ತಾ ಹೋಗುತ್ತೆ. ವ್ಯಾಪಾರ ಕಡಿಮೆ ಆದ ತಕ್ಷಣ ಚಿನ್ನದ ನಾಣ್ಯದ ಅಗತ್ಯವೂ ಕಡಿಮೆ ಆಗಿಬಿಡುತ್ತೆ. ಇದು ಒಂದು ಕಾರಣ. ನಗರೀಕರಣ ಅವನತಿ ಆಗ್ತಾ ಹೋಗುತ್ತೆ, ಅರ್ಬನ್ ಡಿಕೆ ಆಗುತ್ತೆ. ಅದಾದಮೇಲೆ ಆಡಳಿತ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಅಂದರೆ ಸೈನಿಕರಿಗೆ ನಗದು ಹಣದಲ್ಲಿ ವೇತನ ಕೊಡ್ತಾ ಇದ್ರು ಮೊದಲು, ಆಮೇಲೆ ನೇರವಾಗಿ ಭೂಮಿಯನ್ನೇ ದಾನವಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಕೃಷಿ ಭೂಮಿಯನ್ನೇ ನಂಬಿದಂತಹ ಸಾಮಂತಶಾಹಿ ಫ್ಯೂಡಲ್ ಸಿಸ್ಟಮ್ ಬರುತ್ತೆ. ಆವಾಗ ನಾಣ್ಯಗಳು ಬಹಳ ಚಲಾವಣೆಗೆ ಬರೋದಿಲ್ಲ, ಅಥವಾ ಚಲಾವಣೆ ಕಡಿಮೆ ಆಗಿಬಿಡುತ್ತೆ, ಮಂಕಾಗ್ಬಿಡುತ್ತೆ. ಸೊ ಗುಪ್ತರ ಕಾಲದಂತಹ ಒಂದು ನಾಣ್ಯದ ಗುಣಮಟ್ಟ, ಸೌಂದರ್ಯ ಅದೆಲ್ಲ ನಂತರ ರಾಜಗಳ ಮನೆತನಗಳಲ್ಲಿ ಅಥವಾ ನಂತರ ರಾಜರ ನಾಣ್ಯಗಳಲ್ಲಿ ನಾವು ನೋಡೋದಿಲ್ಲ. ಸೊ 2 ರೀಸನ್ನು, ಅರ್ಬನ್ ಡಿಕೆ ಆಗೋದು ಮತ್ತು ಡಿಸೆಂಟ್ರಲೈಸೇಷನ್ ಆ್ಯಂಡ್ ಫ್ಯೂಡಲಿಸಮ್.
ಇದು 2 ಮುಖ್ಯವಾದಂಥ ಕಾರಣಗಳು. ಸೊ ಇವಿಷ್ಟು ನಾವು ಇವತ್ತು ತಿಳ್ಕೊಂಡಿರೋದು. ಒಂದು ಹೇಳಬೇಕು ಏನಂತಂದರೆ, ಯಾಕೆ ಕನ್ನಡವನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತಂದರೆ, ಕನ್ನಡಿಗರ ಅಥವಾ ಕನ್ನಡ ಆಸ್ಪಿರೆಂಟ್ಸ್ಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಕೆಲವರು ಮಾತ್ರ ನಿಜವಾಗಲೂ ಸ್ಟ್ಯಾಂಡರ್ಡ್ ಕನ್ನಡವನ್ನು ಯೂಸ್ ಮಾಡ್ತಾರೆ. ಕನ್ನಡ ಬರುತ್ತೆ ಅಂತ UPSC ಬರಲಿಕ್ಕೆ ಅಥವಾ KPSC ಬರಲಿಕ್ಕೆ ಹೊರಡ್ತಾರೆ ಕನ್ನಡದಲ್ಲಿ. ನಿಜವಾಗ್ಲೂ ನಮ್ಮ ಕನ್ನಡ ಯಾವ ಲೆವೆಲಲ್ಲಿದೆ ಅಂತ ನೋಡ್ಕೋಬೇಕಲ್ವಾ. ಇಂಗ್ಲೀಷ್ನವರಿಗೆ ಬೇರೆ ಕಡೆ ರಿಸೋರ್ಸ್ ಇದೆ, ಹಾಗಾಗಿ ಅವರು ಅದನ್ನು ಓದಬಹುದು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೇನೆ. ಅಂತಂದರೆ ತುಂಬ ಕಡೆ ಇದೆ, ಅಂದರೆ ಎಲ್ಲ ಸಿಗುತ್ತೆ. ಕನ್ನಡದವ್ರು ಏನು ಮಾಡ್ತಾರೆ, ಆಡು ಭಾಷೆಯನ್ನು ಜಾಸ್ತಿ ಬಳಸ್ತಾರೆ ಆನ್ಸರ್ ರೈಟಿಂಗ್ನಲ್ಲಿ, ಅಥವಾ ಸಾಮಾನ್ಯ ಶಬ್ದಗಳನ್ನು ಬಳಸ್ತಾರೆ. ಅದು ಅವರು ತಪ್ಪಲ್ಲ, ಅವರ ಹಿಂದೆ ಸಿಕ್ಕಿದಂಥ ಶಿಕ್ಷಣ ಹಾಗಿರಬಹುದು. ಆದರೆ UPSC KPSC ಅಥವಾ ಇಂಥ ದೊಡ್ಡ ದೊಡ್ಡ ಎಕ್ಸಾಮ್ಗಳಲ್ಲಿ ನಿಮ್ಮ ವರ್ಡ್ ಸ್ಟ್ಯಾಂಡರ್ಡ್ ಆಗಿರಬೇಕಾಗತ್ತೆ. ಅಂಥ ಸ್ಟ್ಯಾಂಡರ್ಡ್ ವರ್ಡ್ಗಳನ್ನು ಹೆಚ್ಚು ಕೇಳಲಿ, ನೀವು ಅದನ್ನು ಓದಲಿ, ಅದನ್ನೇ ನೋಡ್ತಾ ಇರಲಿ ಅಂತ ಈ ರೀತಿ ಮಾಡ್ತಾ ಇರೋದು. ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗುತ್ತೆ. ಶಬ್ದಗಳನ್ನು ಬರಲಿಕ್ಕೆ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ನಾನು ಮತ್ತು ಪುಸ್ತಕ ಓದುವ ಹವ್ಯಾಸ ಕಡಿಮೆ ಆಗಿದೆ ಅಲ್ವಾ. ಮೊಬೈಲ್ ನೋಡುವ ಹವ್ಯಾಸ ಜಾಸ್ತಿ ಆಗಿದೆ, ಪುಸ್ತಕ ಓದುವ ಹವ್ಯಾಸ ಕಡಿಮೆ ಆಗಿದೆ. ಹಾಗಾಗಿ ಈ ಶಬ್ದಗಳ ಭಂಡಾರನೇ ಇಲ್ಲ, ಆ ಒಂದು ಕೊರತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಮತ್ತೆ ಮತ್ತೆ ತೋರಿಸ್ತಾ ಇರೋದು, ಹೇಳ್ತಾ ಇರೋದು. ಹಾಗಾಗಿ ನೋಡಲೇಬೇಕು, ಓದಲೇಬೇಕು ಸರಿಯಾಗಿ. ಇಂಥ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡುವಂಥ ಆಸೆ ಇದ್ದರೆ, ಇಲ್ಲಾಂತಂದರೆ ಕೇಳ್ಕೊಂಡು ಸುಮ್ಮನೆ ಇರಬಹುದು. ಸ್ಟ್ರಿಕ್ಟಾಗಿ ಹೇಳ್ತಾ ಇರ್ತೇನೆ ಆವಾಗ ಓದಿದರೆ ಮಾತ್ರ ಏನಾದರೂ ಆಗೋದು. ಸುಮ್ಮನೆ ನೋಡೋದ್ರಿಂದ, ವಿಡಿಯೋ ನೋಡ್ಕೊತಾ ಕೂತ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಬರೆಯೋದಕ್ಕೆ ಪ್ರಯತ್ನ ಮಾಡಿ, ಏನು ತಿಳ್ಕೊಂಡಿರೋದನ್ನು ಚೆನ್ನಾಗಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಸಿಂಪಲ್ ಒಂದು ಪೇಜಲ್ಲಿ ಬರೀರಿ ಏನಾದರೂ. ಈ ರೀತಿ ಮಾಡಿದರೆ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಇವತ್ತೇನು ಈ ರೀತಿ ಕನ್ನಡ ಇಂಗ್ಲೀಷ್ ಎರಡು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ಅಷ್ಟೇ. ನಾನು ನೀವು ಹೇಳಿದ್ದಕ್ಕೆ ಡಿಸ್ಪ್ಲೇ ಮಾಡಿದ್ದೇನೆ. ಆ್ಯಕ್ಚುಲಿ ನನ್ನ ಎಕ್ಸ್ಪ್ಲನೇಷನ್ನು ಮೇನ್ ಫೋಕಸ್ ಕನ್ನಡದಲ್ಲೇ ಇರುತ್ತೆ. ಯಾಕಂದರೆ ಇದು ಒಂದು ಸೀಸನ್ನು ನಾನು ಕಂಪ್ಲೀಟ್ ಕನ್ನಡದಲ್ಲೇ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೇನೆ. ಕನ್ನಡದವರು ಮತ್ತೆ ನೆಪಗಳನ್ನು ಹೇಳಬಾರ್ದು, ಕನ್ನಡದಲ್ಲಿ ಇರಲಿಲ್ಲ ಅಂತ. ಓಕೆನಾ? ಹಾಗಾಗಿ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಕಂಪ್ಲೀಟಾಗಿ ನೋಡ್ತಾ ಇದ್ದೇನೆ, ಮಾಡ್ತಾ ಹೋಗ್ತಿದ್ದೇನೆ. ಇಂಗ್ಲೀಷ್ನವರು ರಿಸೋರ್ಸ್ಗಳಿದೆ, ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ನೆಪಗಳನ್ನು ಹೇಳಲಿಕ್ಕೆ ಇಲ್ಲಿ ಜಾಗ ಇಲ್ಲ, ಸರಿಯಾಗಿ ಓದಲಿಕ್ಕೆ ಮಾತ್ರ ಅವಕಾಶ ಇದೆ. ಸೊ ಈ ರೀತಿಯಾಗಿ ನಾವು ಇದನ್ನು ನೋಡಿದ್ವಿ ಇವತ್ತು. ನಾಣ್ಯ ಮತ್ತು ಶಾಸನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಒಂದು ಸಾರಿ ಸ್ಲೈಡ್ ತೋರಿಸ್ಬಿಡ್ತಾನೆ. ಇಲ್ಲಿ ಜಾಸ್ತಿ ಡೀಟೇಲ್ಸ್ ಏನಿಲ್ಲ ಸ್ಲೈಡಲ್ಲಿ. ಮೊದಲು ಹೇಗಿತ್ತು, ಅಶೋಕನ ದೇವನಾಂಪಿಯ ಪಿಯದಸಿ ಅಲ್ವಾ, ಶಿಲಾಶಾಸನ, ಸ್ತಂಭ ಶಾಸನ, ಗುಹೆಗಳ ಒಳಗೆ ಬರೆದಿರೋದು ಕೇವ್ ಅಲ್ವಾ. ಆಮೇಲೆ ತಾಮ್ರದ ಪ್ಲೇಟ್ಗಳು, ಕಾಪರ್. ಅದಾದಮೇಲೆ ಪ್ರಾಕೃತ ಭಾಷೆಯನ್ನು ಬ್ರಾಹ್ಮಿಯಲ್ಲಿ ಮತ್ತು ಖರೋಷ್ಠಿಯಲ್ಲಿ ಎರಡು ಕಡೆ ನೋಡಿ. ಬ್ರಾಹ್ಮಿ ಸ್ಕ್ರಿಪ್ಟು, ಖರೋಷ್ಠಿ. ಬ್ರಾಹ್ಮಿ ಈ ಕಡೆಯಿಂದ ಈ ಕಡೆ, ಖರೋಷ್ಠಿ ರೈಟ್ ಟು ಲೆಫ್ಟು. ಆಮೇಲೆ ತಾಳೆಗರಿಗಳ ಮೇಲೆ ಬರಿಬೇಕಾದ್ರೆ ಕಷ್ಟ ಬರುತ್ತೆ, ರೌಂಡ್ ಬರೆದ್ರೆ ಮಾತ್ರ ಹೆಚ್ಚು ಉಳಿಯುತ್ತೆ ತಾಳೆಗರಿಗಳು, ನೆನ್ಪು ಮಾಡ್ಕೊಳ್ಳಿ. ಗ್ರೀಕು ಮತ್ತು ಅರಾಮಿಕ್ಕು ಎರಡರಲ್ಲೂ ಬರೀತಾರೆ ಅಲ್ವಾ, ಅಶೋಕನ ಒಂದು ಟೆಕ್ನಿಕ್ಕು. ಕರ್ನಾಟಕದಲ್ಲಿ ಸಹ ಸಿಕ್ಕಿದೆ. ಮಸ್ಕಿ, ಸುವರ್ಣಗಿರಿ, ಸನ್ನತಿ, ಕಂಗನಹಳ್ಳಿಯಲ್ಲಿ ಸಿಕ್ಕಿರೋದು ನೆನಪಾಗಲಿ. ಮತ್ತು ಅದಾದಮೇಲೆ ಸೈನ್ಸ್ ಮತ್ತು ಕಲ್ಚರ್ ಅದನ್ನು ಸಹ ರಿಪ್ರೆಸೆಂಟ್ ಮಾಡಿದ್ದಾರೆ ಶಾಸನಗಳಲ್ಲಿ. ಕಾಯಿನೇಜ್ನಲ್ಲಿ ಮೊದಲು ಬಾರ್ಟರ್ ಸಿಸ್ಟಮ್ ಇತ್ತು, ಹಾಗಾಗಿ ಅದು ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನೆಕ್ಸ್ಟು ಕಾಯಿನ್ಸ್ ಬರುತ್ತೆ. ಮೊದಲು ಬಂದಿರುವಂಥ ಕಾಯಿನ್ಗಳು ಸರಿಯಾದ ಶೇಪಲ್ಲಿ ಇರಲಿಲ್ಲ, ಮತ್ತು ಪ್ರಕೃತಿ ಬೇರೆ ಬೇರೆ ವಿಷಯಗಳನ್ನಲ್ಲಿ ರಿಪ್ರೆಸೆಂಟ್ ಮಾಡ್ತಾಯಿದ್ರು. ಅದಾದಮೇಲೆ ಮುಖ್ಯವಾಗಿ ಗ್ರೀಕ್, ಭಾರತದ ದೇವತೆಗಳ ಚಿತ್ರನೂ ನಾವು ನೋಡ್ತೇವೆ, ಗ್ರೀಕರ ಒಂದು ಚಿತ್ರ ಅದನ್ನು ಸಹ ನೋಡ್ತೇವೆ. ರೋಮನ್ ಜೊತೆ ಆವಾಗ ನಾವು ಕನೆಕ್ಷನ್ ಇಟ್ಕೊಂಡಿರ್ತೇವೆ. ರೋಮನ್ ಎಂಪೈರಿಂದ ಇಲ್ಲಿ ಹರಿದು ಬರುತ್ತೆ ಚಿನ್ನ. ಭರೂಚು, ತಾಮ್ಲುಕ್ಕು, ಮುಜಾರಿಸ್ಸು, ಅರಿಕಮೇಡು ಮುಖ್ಯವಾದಂಥ ಬಂದರುಗಳು. ಫಣಮ್ ಅಂತಂದರೆ ಚಿಕ್ಕದು, ತುಂಬ ಚಿಕ್ಕದು. ಸೊ ಆ ರೀತಿಯಾದಂಥ ಮೈಕ್ರೋ ಕರೆನ್ಸಿ ಅದು. ಮತ್ತು ಪೀಕ್ ಸ್ಟೆಬಿಲಿಟಿ ಯಾವಾಗ, ಕುಶಾನರಿದ್ದಾಗ. ಇಕನಾಮಿಕ್ ಡಿಕೆ ಆಗೋದು ಯಾವಾಗ, ಲೇಟರ್ ಗುಪ್ತಾ ಪೀರಿಯಡ್ನಲ್ಲಿ. ಪ್ಯೂರಿಟಿ ಜಾಸ್ತಿ ಇರುತ್ತೆ, ಆಮೇಲೆ ಡಿಬೇಸ್ ಆಗುತ್ತೆ. ಅದಾದಮೇಲೆ ನಿಧಾನವಾಗಿ ಇಕನಾಮಿ ಏನು ಚಿನ್ನ ಇರೋದು ಡಿಬೇಸ್ ಆಗಿ ಕಾಪರು ಬೇರೆ ಬೇರೆದೆಲ್ಲ ಅದಕ್ಕೆ ಮಿಶ್ರಣ ಆಗ್ತಾ ಹೋಗುತ್ತೆ. ಸೊ ಇದು ನಾವು ತಿಳ್ಕೊಂಡಿರೋದು ಇವತ್ತು.
PDF-ಅನ್ನು ಅಥವಾ ಈ ಒಂದು PPTನೂ ನಾನು ಬೇಕಿದ್ರೆ ಅಪ್ಲೋಡ್ ಮಾಡ್ತೇನೆ ಟೆಲಿಗ್ರಾಮ್‌ನಲ್ಲಿ. ಇದನ್ನೆಲ್ಲವನ್ನ ಪ್ರಿಂಟೌಟ್ ತೆಕ್ಕೊಳ್ಳೋದು, ಎಲ್ಲ ಕಲೆಕ್ಟ್ ಮಾಡ್ತಾ ಕೂತ್ಕೋಬೇಡಿ. ಮೊದಲು ಕ್ಲಾಸ್ ಮುಗಿದ ಮೇಲೆ, ವಿಡಿಯೋ ನೋಡಿ ಆದಮೇಲೆ, ನಾಳೆ ಬೆಳಿಗ್ಗೆ ಇವತ್ತು ನೀವು ನೋಡ್ತೀರಿ ಅಂತಂದರೆ ವಿಡಿಯೋನ, ನಾಳೆ ಬೆಳಿಗ್ಗೆ PDF ಓದಬೇಕು. ಆಲ್ರೆಡಿ ನಾನು PDF ಅಥವಾ ಇಮೇಜ್ ಮೇಲೆ ಹೇಗೆ ಟೆಸ್ಟ್ ತಗೊಳ್ಳೋದು AI ಯೂಸ್ ಮಾಡಿ ಅಂತ ವಿಡಿಯೋ ಮಾಡಿದ್ದೇನೆ. ಇಂಪಾರ್ಟೆಂಟ್ ಪ್ರಾಂಪ್ಟ್ಗಳನ್ನು ಕೊಟ್ಟಿದ್ದೇನೆ. ಪ್ರತಿ PDF ಮೇಲೂ PDF ಅಪ್ಲೋಡ್ ಮಾಡಿ ಜೆಮಿನಿಗೆ ಅಪ್ಲೋಡ್ ಮಾಡಿ ಪ್ರಾಂಪ್ಟ್ ಕೊಟ್ಟು ಟೆಸ್ಟ್ ತಗೋಬೇಕು. ರಿವಿಷನ್ ಮಾಡಬೇಕಾದ್ರೆ ಮಾರನೇ ದಿನ, ವಾರಕ್ಕೊಂದ್ಸಾರಿ, 15 ದಿನಕ್ಕೊಂದ್ಸಾರಿ ಪ್ರತಿಯೊಂದನ್ನು ರಿವೈಸ್ ಮಾಡ್ತಾನೆ ಇರಬೇಕು. ಇಲ್ದಿದ್ರೆ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಓಕೆನಾ? ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ವಿಡಿಯೋ ಮುಂದುವರಿಸಬೇಕು, ಸೀರೀಸ್ ಮುಂದುವರಿಸಬೇಕು ಅಂತಂದರೆ ನಿಮ್ಗೆ ಗೊತ್ತಿದೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಏನನ್ನಿಸ್ತೋ ಅದನ್ನು ಕಮೆಂಟ್ ಮಾಡಿ, ನನ್ನ ಹತ್ರ ಆದದನ್ನು ಅಪ್ಲೈ ಮಾಡ್ತಾ ಹೋಗ್ತೇನೆ. ಥ್ಯಾಂಕ್ ಯು ಸೋ ಮಚ್.